ಆತಂಕಕಾರಿ ವಿಚಾರವೊಂದು ಹೊರಬೀಳ್ತಾ ಇದೆ ಈಗ. ಯಾಕಂತ ಹೇಳಿದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಅತ್ಯಂತ ಕಳಪೆ ಮಟ್ಟಕ್ಕೆ ಹೋಗಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಬೆಂಗಳೂರಿಗರ ಪಾಲಿಗೂ ಕೂಡ ಅದರ ಒಂದು ಎಫೆಕ್ಟ್ ತಡ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ದೆಹಲಿಯರು ಅಂದರೆ ಅಲ್ಲಿ ನಿವಾಸಿಗಳೇನಿದ್ದಾರೆ ಬೆಂಗಳೂರು ಕಡೆ ವಲಸೆ ಬರ್ತಾ ಇದ್ದಾರೆ. ಮೊದಲೇ ಹೇಳಿ ಕೇಳಿ ಬೆಂಗಳೂರು ಒಂದು ರೀತಿ ವಲಸಿಗರಿಗೆ ಸ್ವರ್ಗ ಇದು. ಹಾಗಾಗಿ ಬೆಂಗಳೂರಲ್ಲಿ ಎರಡನೇ ದೆಹಲಿ ಆಗ್ಬಿಡುತ್ತಾ ಅನ್ನುವಂಥ ಆತಂಕದಲ್ಲಿ ನಿವಾಸಿಗಳಿದ್ದಾರೆ, ಉದ್ಯಮಿಗಳಿದ್ದಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಸಾರ್ವಜನಿಕರು ಕೂಡ ಅದೇ ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾದರೆ ಬೆಂಗಳೂರಿನಲ್ಲಿ ವಾಯುಮಾಲಿನ್ಯ ಇಲ್ಲ ಅಂತ ಕೇಳಿದರೆ ಖಂಡಿತವಾಗಲೂ ಇದೆ. ಆದರೆ ಒಂದು ರೀತಿ ಸಮಾಧಾನಕರವಾಗಿ ಪರಿಸ್ಥಿತಿ ನಮ್ಮಲ್ಲಿ ಇದೆ ಅಂತ ಹೇಳ್ಬೋದು. ಹಾಗಾದರೆ ಈ ವಾಯು ಮಾಲಿನ್ಯವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ಸಾರ್ವಜನಿಕರು ಮಾಡಬೇಕಾದಂಥ ಕೆಲಸಗಳೇನು, ದೆಹಲಿಯಲ್ಲಿ ಯಾವ ರೀತಿಯಾಗಿ ವಾಯು ಮಾಲಿನ್ಯವನ್ನು ಕಂಟ್ರೋಲ್ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ ನೋಡಿ. ಕೆಲವೊಂದಿಷ್ಟು ನಿವಾಸಿಗಳನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ದೆಹಲಿಗರು ಮನೆ ಮಾರಿಕೊಂಡು ಅಲ್ಲಿರುವಂತಹ ಅವರ ಸೈಟ್ಗಳನ್ನು ಮಾರಿಕೊಂಡು ಕೆಲವೊಬ್ಬರು ಸರ್ಕಾರಿ ನೌಕರಿಗಳಿಗೆ ರಾಜೀನಾಮೆ ಕೊಟ್ಟು ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ವಲಸಿಗರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಒಂದು ಕಡೆ ಉತ್ತರ ಭಾರತೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ತಮ್ಮ ಕೆಲಸಕ್ಕೆ ಅಂಥೇಳಿ ಇಲ್ಲಿ ವಾಸವಾಗಿದ್ದಾರೆ. ಅದರ ಜೊತೆಗೆ ದೆಹಲಿಯವರು ಕೂಡ ತಂಡೋಪತಂಡವಾಗಿ ಶುದ್ಧ ಗಾಳಿ ಬೇಕು ಅಂತ ಬರ್ತಾ ಇದ್ದಾರೆ. ಇಲ್ಲಿರುವಂಥವ್ರು ಹಾಗಾದರೆ ಏನು ಮಾಡಬೇಕು? ಅಲ್ಲಿ ಇರುವಂಥವರು ಇಲ್ಲಿ ಬಂದರೆ ವಾಯು ಮಾಲಿನ್ಯಕ್ಕೂ ಏನಾದರೂ ಎಫೆಕ್ಟ್ ಆಗುತ್ತಾ? ಈ ರೀತಿಯಾದಂಥ ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಉದ್ಯಮಿಗಳಾಗಿರುವಂಥ ಅನಿಲ್ ನಾಚಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬೆಂಗಳೂರಿನ ನಿವಾಸಿಯವರಿದ್ದಾರೆ, ಕಾರ್ತಿಕ್ ಇದ್ದಾರೆ, ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ತಿಕ್ ಅವರು, ನಿಮ್ದ ಶುರು ಮಾಡ್ತಾ ಇದ್ದೀನಿ. ತಾವೊಬ್ಬರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀರಿ. ನಿಜಕ್ಕೂ ಆತಂಕಕಾರಿ ವಿಚಾರ ಇದು. ಬರ್ತೀನಿ ಕಾರ್ತಿಕ್ ಅವರೇ. ಝೂಮ್ ಲೈವಲ್ಲಿ ಶಶಿಧರ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ, ಪರಿಸರವಾದಿಗಳು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಸರ್. ಸರ್ ಬರ್ತೀನಿ ಸರ್, ಒಂದೇ ನಿಮಿಷ ಬರ್ತೀನಿ. ಕಾರ್ತಿಕ್ ಅವರೇ, ಈಗ ದೆಹಲಿ ನಾವು ನೋಡ್ತಾ ಇದ್ದೀವಿ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಅಲ್ಲಿ IQ ಅಂತ ನಾವೇನು ಹೇಳ್ತೀವಿ, ಗುಣಮಟ್ಟ ಕಲುಷಿತವಾಗಿದೆ. ಅಲ್ಲಿ ಸುಮಾರು 350ಕ್ಕಿಂತ ಹೆಚ್ಚಾಗಿದೆ. ಹಾಗಾಗಿ ತಾವು ಬೆಂಗಳೂರಿನಲ್ಲಿರೋದ್ರಿಂದಾಗಿ ದೆಹಲಿಯವರು ಏನು ಬರ್ತಾ ಇದ್ದಾರೆ, ಇಲ್ಲಿ ಬಂದು ವಾಸ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಾಯು ಮಾಲಿನ್ಯದ ಪರಿಣಾಮವನ್ನು ಸದ್ಯಕ್ಕೆ ನೋಡ್ತಾ ಇದ್ದಾರೆ. ನಿಮ್ಗೆ ಯಾವ ರೀತಿ ಆತಂಕ ಇದೆ? ಸೊ ನೀವು ಹೇಳಿದಾಗೆ ಸರ್, ಬೆಂಗಳೂರು ವಲಸಿಗರಿಗೆ ಸ್ವರ್ಗ, ಅದು ಅಕ್ಷರಶಃ ನಿಜ. ಹೌದು. ಬೆಂಗಳೂರಲ್ಲಿ ಎಲ್ಲಿಂದ ಬಂದಿಲ್ಲ ವಲಸಿಗರು. ಸೊ ಬಾಂಗ್ಲಾದೇಶದಿಂದ ಆಗಿರ್ಬೋದು, ಅಥವಾ ಅಸ್ಸಾಮಿಂದ ಆಗಿರ್ಬೋದು, ಪಶ್ಚಿಮ ಬಂಗಾಳದಿಂದ ಆಗಿರ್ಬೋದು, ಈಗ ದೆಹಲಿ ಸರ್ದಿ. ಸೊ ಬೆಂಗಳೂರಿಗೆ ಆಗುವಂಥ ತುಂಬ ನಷ್ಟ ಏನು ಅಂದರೆ, ವಲಸಿಗರು ಅಲ್ಲಿಂದ ಬರ್ತಾರೆ, ಅವ್ರು ಮಾತ್ರ ಬರಲ್ಲ, ಅವ್ರು ಬರೋದ್ರ ಜೊತೆಗೆ ಅಲ್ಲಿಂದ ಸಮಸ್ಯೆನೂ ಓದ್ತಿರ್ತಾರೆ ಸರ್. ಕರೆಕ್ಟ್. ಸೊ ಅವ್ರ ಸಮಸ್ಯೆಗಳು ನಮ್ಮ ಮೇಲೆ ಹೇರ್ತಾರೆ. ನಾವು ಆಲ್ರೆಡಿ ಬೆಂಗಳೂರಲ್ಲಿ ಇರೋವಂಥ ಸಮಸ್ಯೆಗಳಿಗೆ ಈಗ ವಲಸಿಗರು ಬಂದು ಅದ್ರ ಜೊತೆ ಆ್ಯಡ್ ಆದರೆ ಇಲ್ಲಿರೋ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ನಿಜ. ಒಂದು ಅವ್ರು ಇರೋಕ್ಕೆ ಮನೆಗಳು ಬೇಕಾಗತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಇವತ್ತು ದೆಹಲಿಲಾಗಿರ್ಬೋದು ಪೊಲ್ಯೂಷನ್ನು, ನಾಳೆ ಬೆಂಗಳೂರು. ಸೊ ಒಂದು ಮಟ್ಟದಲ್ಲಿ ಏನು ಅಂದರೆ, ಪೊಲ್ಯೂಷನನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಆಗಿರಬೇಕು. ಆಲ್ರೆಡಿ ನಮ್ಮಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಸಿವ್ ಆಗಿದೆ. ಇಲ್ಲಿ ಆಲ್ರೆಡಿ ರೋಡ್ ಇಲ್ಲ, ಟನಲ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಮೆಟ್ರೋ ಬಂತು, ಇನ್ನೊಂದು ಮೋನೋ ರೈಲ್ ಬರುತ್ತೆ. ಸೊ ಪಾಪ್ಯುಲೇಷನ್ ಒಟ್ಟಿಗೆ ಜಾಸ್ತಿ ಆಗ್ತಾ ಇದ್ದಂಗೆ ಇಲ್ಲಿದು ಪೊಲ್ಯೂಷನ್ಸು ಜಾಸ್ತಿ ಆಗುತ್ತೆ. ಬರೀ ಏರ್ ಪೊಲ್ಯೂಷನ್ ಅಂತ ಹೇಳೋಕ್ಕಾಗಲ್ಲ. ಒಂದು ತ್ಯಾಜ್ಯ ಜಾಸ್ತಿ ಆಗ್ಬೋದು, ವೇಸ್ಟ್ ಜಾಸ್ತಿ ಆಗುತ್ತೆ. ಸೊ ಭೂಮಾಲಿನ್ಯ ಆಗುತ್ತೆ. ನೀರಿಗೆ ಆಲ್ರೆಡಿ ನಾವು ಸಮಸ್ಯೆಯಲ್ಲಿದ್ದೀವಿ. ಬೆಂಗಳೂರಿಗರಿಗೆ ಮೈಸೂರಿಂದ ನೀರು ತರೋದಾಗಿದೆ. ಈಗ ಹೊಸ ಅಣೆಕಟ್ಟು ಕಟ್ಟಬೇಕು ಅಂತ ಇದೆ. ಸೊ ಮೇಕೆದಾಟು ಬರ್ತಾ ಇದೆ. ಸೊ ನೀರಿನ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ಲಿ ಬಾಡಿಗೆ ಆಲ್ರೆಡಿ ಇರೋವಂಥ ಮಧ್ಯಮ ವರ್ಗದವರು ಬಾಡಿಗೆ ಕಟ್ಟಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಇನ್ನೂ ಬಾಡಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಹಲವು ಸಮಸ್ಯೆಗಳು ಬರ್ತಾ ಹೋಗುತ್ತೆ ಸರ್. ಗೌರ್ಮೆಂಟ್ ಅವರಿಗೆ ಇದೇ ದೊಡ್ಡ ಚಾಲೆಂಜ್ ಆಗುತ್ತೆ. ಆಲ್ರೆಡಿ ನಾವು ಬೆಂಗಳೂರಿಗೆ ಮಾತ್ರ ಅಂತ ಹೇಳೋಂಗಿಲ್ಲ. ಈಗ ಸರ್ಕಾರ ಬೆಂಗಳೂರಿಗೆ ಕೇಂದ್ರೀಕೃತವಾಗಿದ್ದರೆ ಹಳ್ಳಿಗರಿಗೂ ಸಮಸ್ಯೆ ಆಗುತ್ತೆ ಸರ್. ರೈತರಿಗೆ ಇದಾಗುತ್ತೆ. ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್, ಆಲ್ರೆಡಿ ರೈತರಿಗೆ ನಾವು ಅರ್ಧ ಗಂಟೆ 1 ಗಂಟೆ ಕೊಡ್ತಾ ಇದ್ದೀವಿ. ಸೊ ಬೆಂಗಳೂರಿಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತದಂಗೆ ರೈತರಿಗೂ ಸಮಸ್ಯೆ ಆಗುತ್ತೆ. ನಾವು ಬರೀ ಬೆಂಗಳೂರು ಅಂತ ಹೇಳೋಕ್ಕಾಗಲ್ಲ, ಇದು ಹಳ್ಳಿಗೂ ಸಮಸ್ಯೆ ಆಗುತ್ತೆ. ಅಂದರೆ ಈಗ ತಾವು ಹೇಳೋ ಪ್ರಕಾರ ಕೇವಲ ವಾಯುಮಾಲಿನ್ಯ ಅಷ್ಟೇ ಅಲ್ಲ, ಓವರಾಲ್ ನಮ್ಮ ರಾಜ್ಯದ ಆರ್ಥಿಕತೆ ಎಲ್ಲದರ ಮೇಲೆ ಪರಿಣಾಮ 100% ಆಗುತ್ತೆ ಸರ್. ಓಕೆ. ಇದು ಅನಿಲ್ ಅವರೇ, ಈಗ ವಾಯು ಮಾಲಿನ್ಯ ಕೆಲವು ಕಾರಣಗಳನ್ನ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಗೆ ವಲಸಿಗರೇನು ಹೊಸದಲ್ಲ.
ಉತ್ತರ ಭಾರತೀಯರೇ ನಮ್ಗೆ ಅರ್ಧ ಬೆಂಗಳೂರಲ್ಲಿ ಸಿಗ್ತಾರೆ. ಹಾಗಾಗಿನೇ ಉದ್ಯಮಗಳ ಮೇಲೆ ಅಂದರೆ ಓವರಾಲ್ ನಮ್ಮ ಕರ್ನಾಟಕದ ಉದ್ಯಮಿಗಳ ಮೇಲೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ಬೋದು ಅಂತೇಳಿ? ನೋಡಿ ಸರ್, ನನ್ನ ಸ್ವಂತ ಆಫೀಸ್ಗಳು ಮುಂಬೈ, ಹೈದರಾಬಾದ್, ಬೆಂಗಳೂರು, ಚೆನ್ನೈ ಈ 4 ಜಾಗದಲ್ಲಿದೆ. ಬೆಂಗಳೂರಲ್ಲಿ ಬರ್ತಾ ಇರೋವಂಥ ಏನು ಬಿಸ್ನೆಸ್ಸಿಗೂ ಹೊರಗಡೆಯಿಂದ ಬರ್ತಿರೋ ಬಿಸ್ನೆಸ್ಸಿಗೂ ಇಲ್ಲಿ 75% ಬಂದರೆ ಆ 3 ರಾಜ್ಯಗಳು ಸೇರಿ 25% ನಮಗೆ ಬಿಸ್ನೆಸ್ಸಿಗೆ ಅಂದರೆ ನಾನು ಹೇಳ್ತಿರೋದು. ಯಾಕಂದರೆ ಬೆಂಗಳೂರು ಅಂತ ಜಾಗದಲ್ಲಿ ನೀವು ಕೂತ್ಕೊಂಡು ಏನೇ ಒಂದು ವ್ಯವಹಾರ ಮಾಡಿದರೂ ಸಹ ಗ್ಲೋಬಲ್ ಇದರಲ್ಲಿ ನಿಮಗೇನಂದರೆ ಒಂದು ರೆಕಗ್ನೈಸೇಷನ್ ಸಿಗುತ್ತೆ. ನೀವು ಬಾಂಬೆಲಿ ಕೂತ್ಕೊಳ್ಳಿ, ಹೈದರಾಬಾದ್ ಕೂತ್ಕೊಳ್ಳಿ, ಚೆನ್ನೈ ಕೂತ್ಕೊಳ್ಳಿ, ಆ ರೀತಿಯಲ್ಲಿ ಅವ್ರು ಯಾರು ನಿಮಗೆ ಅಷ್ಟು ವೆಲ್ಕಮಿಂಗ್ ಆಗಿರೋದಿಲ್ಲ ಯಾವುದೇ ಟ್ರೇಡ್ಗಳು ಮಾಡೋದಕ್ಕೆ. ಆಮೇಲೆ ನೀವೇನು ಹೇಳ್ತಿದ್ದೀರಾ, ಇವಾಗ ದೆಹಲಿಯಿಂದ ಕರ್ನಾಟಕಕ್ಕೆ ಜನ ಬರ್ತಾ ಇದ್ದಾರೆ ಅಂತ. ಕರ್ನಾಟಕದ ಮಾಲಿನ್ಯನೂ ಏನು ಉತ್ತಮವಾಗಿದೆ ಅಂತ ಅನ್ನಲ್ಲ. 150 ಏನು AQI ಇದೆ, ಅಲ್ಲಿ 250ಕ್ಕಿಂತ ಹೆಚ್ಚಿದೆ. ಅದು ಪೋರೆಸ್ಟ್ ಅನ್ಹೆಲ್ದಿ ಅಂತ ಹೇಳ್ತಾರೆ, ಇಲ್ಲಿ ಪುವರ್ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದಾಗಿರೋಂಥ ಜಾಗಗಳು ಅದು ಮೇಘಾಲಯ ಇರ್ಬೋದು, ಅಸ್ಸಾಂ ಇರ್ಬೋದು, ಇಂಥ ಜಾಗಗಳಲ್ಲಿ ಈಗಲೂ ಸಹ ಚೆನ್ನಾಗಿದೆ. ಹೌದು. ಈ ಕರ್ನಾಟಕದಲ್ಲಿ ನಮ್ಮ ಪುಣ್ಯ ಏನಂದರೆ ನಮಗೆ ಒಂದು ಚಿಕ್ಕಮಗಳೂರು, ಒಂದು ಕೊಡಗು, ಇವೆರಡು ಜಾಗಗಳು ಇರೋದ್ರಿಂದ ಏನಾಗಿದೆ ಅಂದರೆ ನಮ್ಮ ಇಂಡೆಕ್ಸ್ ಬ್ಯಾಲೆನ್ಸ್ ಆಗಿದೆ. ಬೆಂಗಳೂರಲ್ಲಿ ಅತಿ ಹೆಚ್ಚಿದೆ, ಆದರೆ ಇಡೀ ರಾಜ್ಯ ತಗೊಂಡಾಗ ಏನಾಗುತ್ತಂದರೆ ಇದು ಅಗ್ರಿಗೇಟೆಡ್ ವ್ಯಾಲ್ಯೂ ಮಾಡಿದಾಗ ಅದು ನಿಮಗೆ ಏನು ಗ್ರೀನ್ ಇದು ಜಾಸ್ತಿ ಕೊಡ್ತಿರೋದ್ರಿಂದ ಈಗ ಕರ್ನಾಟಕದ ಕಮ್ಮಿ ಆಗಿದೆ. ನೀವು ಬೆಂಗಳೂರೇ ಅಂತ ತೊಗೊಂಡ್ರೆ ಇದು ಸಹ 100ರಿಂದ 150ರಿಂದ 200 ತನಕ ಇದೆ. ಅನ್ಹೆಲ್ದಿ ಅಂತಲೂ ಇದೂ ಭಾಗ ಆಗುತ್ತೆ. ಇನ್ನೊಂದು ಮುಖ್ಯ ಏನು ಗೊತ್ತಾ ಸರ್, ಮಾಲಿನ್ಯ ಮಾತ್ರ ಅಲ್ಲ, ದೆಹಲಿಯಲ್ಲಿ ನೀವು ನೋಡಿರ್ಬೋದು ಪ್ರತಿ ವರ್ಷ ಅತಿ ಚಳಿಯಿಂದನೂ ಜನ ಸತ್ತೋಗಿದ್ದಾರೆ, ಅತಿ ಬಿಸಿಲಿಂದನೂ ಜನ ಸತ್ತೋಗಿದ್ದಾರೆ. ಅದು ಅಲ್ಲದೆ ಈ ಹರಿಯಾಣ, ಡೆಲ್ಲಿ, ಹರಿಯಾಣ ಮತ್ತು ಸುತ್ತಮುತ್ತಲಿನ ಜಾಗದಲ್ಲಿ ಈ ಕಬ್ಬು ಕಟಾವು ಮಾಡುವಂಥ ಸಮಯದಲ್ಲಿ ಅತಿ ಹೆಚ್ಚು ನಿಮಗೆ ವಾಯು ಮಾಲಿನ್ಯ ಆಗುತ್ತೆ. ಇನ್ನೂ ಏನು ಅಂದರೆ 300ಕ್ಕಿಂತ ಹೆಚ್ಚು ಹೋಗುತ್ತಂತೆ. ಆದರೆ ಆ ನೀರೆಲ್ಲ ಹಾಕಿ, ಆ ಮಿಷಿನ್ಗಳಿಗೆ ನೀರು ಹಾಕಿ ಅದರಿಂದ ಇಂಡೆಕ್ಸ್ನ ಕಮ್ಮಿ ಮಾಡಿ ತೋರಿಸ್ತಾರೆ. ಯಾಕಂದರೆ ಗ್ಲೋಬಲಲ್ಲಿ ನಮ್ಮ ದೇಶದ ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಆ ಮಿಷಿನ್ ಇರುತ್ತಲ್ವ ಅದಕ್ಕೆ ನೀರು ಹೊಡಿತಾರೆ. ನೀರು ಹೊಡೆದು ಅದನ್ನು ಇಂಡೆಕ್ಸ್ ಕಮ್ಮಿ ಮಾಡೋದಕ್ಕೆ ಕೃತಕವಾಗಿ ಪ್ರಯತ್ನ ಪಡ್ತಾರೆ. ಇದು 300ಕ್ಕಿಂತ ಹೆಚ್ಚಿದೆ ಅನ್ಹೆಲ್ದಿ. ಮತ್ತು ನಿಮಗೆ ಇದರಲ್ಲಿ ಹೆಚ್ಚಾಗಿ ಬಳಲೋದು ಯಾರಂದರೆ ಚಿಕ್ಕ ಮಕ್ಕಳು ಮತ್ತು 60 ವರ್ಷಕ್ಕಿಂತ ಹೆಚ್ಚಿರುವ ವೃದ್ಧರು, ಏನು ವಯೋವೃದ್ಧಿ ಇರೋರು. ಹೌದು. ಆಮೇಲೆ ಆಸ್ತಮಾ, ಇವೆಲ್ಲ ಕಾಯಿಲೆಗಳು ಅತಿ ಹೆಚ್ಚು ಆ ಭಾಗದಲ್ಲಿ. ಆಮೇಲೆ ನಾವು ಬರೀ ಏನು ಪೊಲ್ಯೂಷನ್ ಇಂಡೆಕ್ಸ್ ನೋಡ್ತಾ ಇದ್ದೀವಿ, ಆ ಭಾಗದಲ್ಲಿ ಪೊಲ್ಯೂಷನ್ಗಿಂತ ಹೆಚ್ಚಾಗಿ ಪಾಪ್ಯುಲೇಷನ್ ಇಂಡೆಕ್ಸನ್ನು ನಾವು ನೋಡಬೇಕು. ಪರ್ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಅಲ್ಲಿ ಇರುವಂಥ ಜನ ನೀವು ಲೆಕ್ಕ ಹಾಕಿದರೆ ಕಲ್ಕತ್ತಾ ಮತ್ತು ಈ ಡೆಲ್ಲಿ ಇದೆಯಲ್ಲ ಸರ್, ಅತಿ ಹೆಚ್ಚು ಇಡೀ ದೇಶದಲ್ಲಿ. ಸೊ ನಿಮಗೆ ಒಂದು ವಾಯು ಸರಿ ಇಲ್ಲ, ಮತ್ತು ಚಿಕ್ಕ ಗುಡಿಸಲುಗಳಲ್ಲಿ ಇರೋರಿಗೆ ಸರಿಯಾದ ಆಮ್ಲಜನಕನೇ ಸಿಗೋದಿಲ್ಲ ಅಲ್ಲಿ. ಸೊ ಇವತ್ತೇನು ಅವ್ರ ಆಸ್ತಿಗಳನ್ನ ಮಾರ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರಲ್ವ, ಇನ್ನು ಬೆಂಗಳೂರಿಗೆ ಇನ್ನೊಂದು 20 ವರ್ಷ ಮುಂದಕ್ಕೆ ಹೋದರೆ ಇದೇ ಜನ ಏನು ಮಾಡ್ತಾರೆ ಅಂದರೆ ಬೆಂಗಳೂರನ್ನು ನೀವು ಯೂನಿಯನ್ ಟೆರಿಟರಿ ಮಾಡಿ ಅಂತ ಕೂತ್ಕೊಳ್ತಾರೆ. ಯಾವಾಗ ನಮ್ಮತನ ನಾವು ಕಳ್ಕೊಂಡು ಹೋಗ್ತೀವಿ. ಈ ಕರ್ನಾಟಕದಲ್ಲಿ ನಾವು ಕನ್ನಡಿಗರು 4-5 ಸಂಘಟನೆಗಳು ಸೇರಿಕೊಂಡು ಇಷ್ಟಾದರೂ ಹಿಡಿದಿಟ್ಕೊಂಡಿದೆ, ಅದು ಇಲ್ದಿಲ್ಲ ಅಂದಿದ್ರು. ಇವತ್ತು ನೀವು ನಂಬ್ತಿರೋ ಇಲ್ವಾ, MG ರೋಡ್ ಭಾಗಗಳಿಗೆ ಹೋದರೆ ನೀವು ಆ ಬೆಂಗಳೂರು ಕರ್ನಾಟಕದಲ್ಲಿದೆ ಅಂತ ಅನ್ಸೋದೇ ಇಲ್ಲ. ನಿಜ ಅನುಭವ ಆಗಿದೆ ಸರ್ ಅದು. ಹೌದು. ಇವತ್ತು ಬೆಂಗಳೂರು ಆ ಜಾಗಗಳಿಗೆ ಹೋದರೆ ನಿಮಗೆ ಒಂದು ಬೋರ್ಡ್, ನಾವು ಕನ್ನಡದವರಾಗಿದ್ದು ಕನ್ನಡದಲ್ಲಿ ಓದಿ ಬಂದವರಾಗಿದ್ದರೆ ಆ ಬೋರ್ಡ್ ಓದೋದಕ್ಕೆ ಆಗೋದಿಲ್ಲ. ಯಾಕಂದರೆ ನೀವು ಇಂಗ್ಲೀಷ್ ಬಿಟ್ಬಿಡಿ, ಈಗ ಫ್ರೆಂಚು, ಜಾಪನೀಸ್ ರೆಸ್ಟೋರೆಂಟ್ಗಳು ಆ ಹೆಸರುಗಳು ಜಾಪನೀಸಲ್ಲೇ ಬರೆದಿರ್ತಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಬೆಂಗಳೂರನ್ನು ನಾವು ಕಳ್ಕೊತಾ ಇದ್ದೀವಿ. ಆಮೇಲೆ ಉತ್ತರ ಭಾರತದವ್ರು ಬರಬಾರ್ದು ಅನ್ನೋದಕ್ಕೆ ನಾವು ಯಾರೂ ಅಲ್ಲ, ಆದರೆ ಅತಿಯಾಗಿ ಬರಬೇಡಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಮೇಲೆ ಅವರು ಯಾವ ರೀತಿ ಆಕ್ರಮಣ ಮಾಡ್ತಾರೆ ಅಂದರೆ, ಈ ಉತ್ತರ ಭಾರತದವ್ರು ಬಂದ ಮೇಲೆ ನಾನು ನಿಮ್ಗೊಂದು ಚಿಕ್ಕದೊಂದು ಉದಾಹರಣೆ ಕೊಡ್ತೀನಿ, ಒಂದೇ ನಿಮಿಷ. ಇವರು ನಿಮ್ಮ ಉದ್ಯಮಗಳ ಮೇಲೆ ಎಷ್ಟು ದೊಡ್ಡದಾಗಿ ಅವರು ಒಂದು ಇದು ಮಾಡ್ತಾರೆ ಅಂದರೆ, ನೀವೊಂದು ಹೋಟ್ಲಲ್ಲಿ ಬಂದು ಒಂದು ದೋಸೆ ತಿಂತಾರೆ, ದೋಸೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಲ್ಲ ಅವರು, ಚೆನ್ನಾಗಿಲ್ಲ ಅಂದರೆ ರಿವ್ಯೂ ಬರೀತಾರೆ, ಆ ಹೋಟ್ಲನ್ನು ಮರ್ಯಾದೆ ತೆಗಿತಾರೆ. ನಮ್ಮವ್ರು ಯಾವುದೇ ಈ ಥರ ಕೆಲಸಗಳು ಮಾಡೋದಿಲ್ಲ. ಇವ್ರಿಗೇನು ಅಂದರೆ ನಮ್ಮಿಂದ ಈ ಬೆಂಗಳೂರು, ನಮ್ಮಿಂದ ಈ ಕರ್ನಾಟಕ, ಇವ್ರು ನಮ್ಮ ದುಡ್ಡು ತಿಂತಿದ್ದಾರೆ ಅನ್ನೋದು ತಲೆಗೆ ಬಂದುಬಿಡುತ್ತೆ. ಮೊದಲು ಬಂದಾಗ ಅವರು ತುಂಬ ನಾಜೂಕಾಗಿ ಜನಗಳ ಜೊತೆ ಸೇರೋಕ್ಕೆ ಇಷ್ಟಪಡ್ತಾರೆ. ಸ್ವಲ್ಪ ದಿನ ಕ್ರಮೇಣ ಆಗ್ತಾ ಇದ್ದಂಗೆ ಏನು ಮಾಡ್ತಾರೆ ಅಂದರೆ ಕಂಟ್ರೋಲ್ ತೊಗೊಳಕ್ಕೆ ಇದು ಮಾಡ್ತಾರೆ, ಕಾಲೋನಿಗಳನ್ನ ಮಾಡ್ಕೊತಾರೆ. ಕಾಲೋನಿಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಮನೆ ಬಾಡಿಗೆಗೆ ಕನ್ನಡದವ್ರಿಗೆ ಕೊಡೋದಿಲ್ಲ, ಲೋಕಲಿಟ್ಸಿಗೆ ಕೊಡೋದಿಲ್ಲ. ಇದು ಈಗ ನೀವು ದೊಂಬ್ಳೂರು ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಇಲ್ಲಿ ಹೋಗಿ ನೀವು ಯಾರು ಅಂತ ಫಸ್ಟ್ ಕೇಳ್ತಾರೆ. ನೀವು ಹಿಂದಿ ಮಾತಾಡೋನು, IT ಕಂಪ್ನಿಯಲ್ಲಿ ಕೆಲಸ ಮಾಡೋನು ಅಂದರೆ ನಿಮ್ಗೆ ಮನೆ ಬಾಡಿಗೆ ಕೊಡ್ತಾನೆ. ನಾನು ಯಾವುದೋ ಒಂದು ಟೀ ಅಂಗಡಿ ಇಟ್ಟಿದ್ದೀನಿ ಅಂದರೆ ಮನೆ ಬಾಡಿಗೆ ಕೊಡೋಲ್ಲ. ಯಾಕಂದರೆ
ನಮ್ಮವರು ಸಹ ಈ ತಪ್ಪುಗಳನ್ನ ಮಾಡ್ತಿರೋದಕ್ಕೆ ನಮ್ಮವರಿಗೀಗ ಈಗ ಏನು ಸಾಹೇಬ್ರು ಹೇಳಿದ್ರಲ್ವ ಬಾಡಿಗೆ ಅಂತೇಳಿ ಮುಂದಿನ ದಿನಗಳಲ್ಲಿ ಬಡ ಜನಗಳಿಗೆ ಬೆಂಗಳೂರಲ್ಲಿ ಇರೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಅದು ನಮ್ಮ ಕನ್ನಡದವ್ರಿಗೆ ಕಷ್ಟ ಆಗುತ್ತೆ. ನಿಜ ಸರ್, ಡೆಫಿನೆಟ್ಲಿ. ಶಶಿಧರ ಶೆಟ್ಟಿ ಅವರೇ, ಈಗ ದೆಹಲಿಯ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ AQI ಪ್ರಮಾಣವನ್ನು ನೋಡ್ತಾ ಇದ್ರೆ 300ಕ್ಕಿಂತ ಹೆಚ್ಚು ಹೋಗಿದೆ. ಬಹಳ ಕಳಪೆ ಮಟ್ಟದ ಒಂದು ಗಾಳಿ ಇದೆ ಅಲ್ಲಿ. ಹಾಗಾಗಿ ಶುದ್ಧ ಗಾಳಿಗೋಸ್ಕರ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನ ಪರಿಸ್ಥಿತಿ ನೋಡ್ತಾ ಇದ್ರೆ, ಇಲ್ಲಿನ ಪ್ರಮಾಣ ನೋಡ್ತಾ ಇದ್ರೆ ನಾವು ಸೇಫ್ ಝೋನಲ್ಲಿ ಇದ್ದೀವಾ ಅಥವಾ ಒಂದು ರೀತಿ ಓಕೆಪ್ಪ ಸಮಾಧಾನ ಅಂತ ಅನಿಸ್ತಾ ಇದೆಯಾ ಅಂತ ನಮ್ಮ ವಾಯು ಗುಣಮಟ್ಟ ನೋಡಿದ್ರೆ? ನನಗನ್ಸಿದ ಪ್ರಕಾರ ಇದು ಕೇವಲ ಬೆಂಗಳೂರಿನ ಮಾತ್ರ ಸಮಸ್ಯೆ ಅಲ್ಲ, ಅಥವಾ ಬೆಂಗಳೂರಿನ ಜನರ ಭಾಷೆ ಅಥವಾ ಆಹಾರ ಅಥವಾ ಕರ್ನಾಟಕದ ಜನರ ಭಾಷೆ ಮತ್ತು ಆಹಾರದ ಮೇಲೆ ಮಾತ್ರ ಬೀಳ್ತಕ್ಕಂಥ ಪ್ರಭಾವ ಅಂತೇಳಿ ನಾನು ತಿಳ್ಕೊಳ್ಳೋದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಂದು ಆಂಗಲ್ ಅಲ್ಲಿ ಚಿಂತನೆ ಮಾಡ್ಬೇಕಾಗಿದೆ. ಯಾಕೆ ಹೇಳಿದ್ರೆ 2024ರಲ್ಲಿ ಜಗತ್ತಿನಲ್ಲಿ ಅತ್ಯಂತ 5 ಪಾಲ್ಯೂಟೆಡ್ ಭಾರತ 5ನೇ ಪಾಲ್ಯೂಟೆಡ್ ಕಂಟ್ರಿಯಲ್ಲಿ ಇದೆ. ಮತ್ತೆ ವಿಶ್ವದ 30 ಪಾಲ್ಯೂಟೆಡ್ ನಗರಗಳಲ್ಲಿ 21 ಪಾಲ್ಯೂಟೆಡ್ ಆಗಿರುವಂತ ನಗರ ಭಾರತದೊಳಗಿದೆ ಅಂತೇಳಿ ಹೇಳಿ ಒಂದು ಟೈಮ್ಸ್ ಅಲ್ಲಿ ಒಂದು ವರದಿ ಬರುತ್ತೆ. ಇದನ್ನ ಚಿಂತನೆ ಮಾಡ್ಬೇಕು ಹೋದ್ರೆ ನೋಡಿ, ಈಗ ಬೆಂಗಳೂರಿಗೆ ಮಾತ್ರ ವಲಸೆ ಬರ್ತಾ ಇಲ್ಲ. ಇವತ್ತು ಚಿಕ್ಕಮಗಳೂರು ಮತ್ತು ಮಡಿಕೇರಿ ವಿಭಾಗದಲ್ಲಿ ಹೋದ್ರೆ ಅಲ್ಲಿ 100 ಎಕರೆ ಕಾಫಿ ಎಸ್ಟೇಟ್ ಇದ್ದವ್ರು ಏನ್ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಕಾಫಿ ಎಸ್ಟೇಟ್ ಗಳನ್ನ ಸರಿಯಾಗಿ ಮೇಂಟೈನ್ ಮಾಡಕ್ ಆಗಲ್ಲ, ಕ್ರಾಪ್ ತೆಗಿಯಕ್ಕೆ ಆಗಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಇವತ್ತು ಕಾಫಿ ಎಸ್ಟೇಟ್ ಅನ್ನ 55 ಸೆಂಟ್ಸ್ 30 ಸೆಂಟ್ಸ್ ಹೀಗೆ ಕಟ್ ಆಫ್ ಮಾಡಿ ಇವತ್ತು ಉತ್ತರ ಭಾರತ ಗುಜರಾತ್ ಇಂದ ಹಿಡಿದು ನೀವು ಡೆಲ್ಲಿ ಇರಬಹುದು, ಕಲ್ಕತ್ತಾ ಇರಬಹುದು, ಆ ಭಾಗದ ಉದ್ಯಮಿಗಳಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇಲ್ಲಿ ಇವತ್ತು ಹೈಯೆಸ್ಟ್ ಪೊಲ್ಯೂಷನ್ ಆಗ್ತಾ ಇರುವಂತದ್ದು ನಮ್ಮ ಪಶ್ಚಿಮ ಘಟ್ಟ, ಅಂದ್ರೆ ಇಡೀ ಕರ್ನಾಟಕ ದೇಶ ಅಲ್ಲ ಇಡೀ ವಿಶ್ವಕ್ಕೆ ಲಂಗ್ ಸ್ಪೇಸ್ ಆಗಿರುವಂತ ನಮ್ಮ ಪಶ್ಚಿಮ ಘಟ್ಟದ ಹೃದಯ ಭಾಗ ಇವತ್ತು ಹಾಳಾಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ಇಲ್ಲಿ ಎಲ್ಲ ಇವರು ಆ 55 ಕಾಫಿ ಎಸ್ಟೇಟ್ ಎಲ್ಲ ಕಡಿತಾರೆ, ಬೌಂಡ್ರಿ ಹಾಕೊಳ್ತಾರೆ. ಒಂದು 100 ಎಕರೆ ಒಳಗೆ ಒಂದು 50 ಅಥವಾ 100 ಇದು ಬರುತ್ತೆ, 200 ಬೋರ್ವೆಲ್ ಮಾಡ್ತಾರೆ. ಆ ಬೋರ್ವೆಲ್ ಕಂಪ್ರೆಷನ್ ಗುಡ್ಡ ಆಗಿರುವಂತದ್ದು. ಈಗಾಗಲೇ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ತುಂಬಿ ಹೋಗಿ ಅಲ್ಲಿ ಎಲ್ಲೂ ಕೂಡ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಅವೆಲ್ಲವೂ ಟಾಯ್ಲೆಟ್ ನೀರ್ಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಅಲ್ಲಿ ಕಂತ್ ಬಿಟ್ಟು ನಮ್ಮ ಕುಡಿಯುವ ನೀರಿನ ಕಾವೇರಿ ಇರ್ಬಹುದು, ಇಲ್ಲ ನಮ್ಮ ನೇತ್ರಾವತಿ ಇರ್ಬಹುದು, ಇವುಗಳಿಗೆ ಹೋಗಿ ಸೇರ್ಕೊಳ್ಳುವಂತ. ಇನ್ನು ದೆಹಲಿ ವಿಚಾರಕ್ಕೆ ಬಂದ್ರೆ, ದೆಹಲಿಯಲ್ಲಿ ನೋಡಿ ಅದು ಸ್ವಯಂಕೃತ ಅಪರಾಧ. ಜನರು ಮತ್ತೆ ಜನಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳು ಮಾಡಿದಂತ ಸ್ವಯಂಕೃತ ಅಪರಾಧದಿಂದ ದೆಹಲಿ ಹಾಳಾಗಿದೆ ಹೊರತು ಯಾವತ್ತು ಪ್ರಕೃತಿಗಾಗ್ಲಿ ಭೂಮಿಗಾಗ್ಲಿ ಮನುಷ್ಯನ ಮೇಲೆ ನಾನು ಸವಾರಿ ಮಾಡ್ಬೇಕೆನ್ನುವಂತ ಯಾವ ದ್ವೇಷ ಇಲ್ಲ. ಇವತ್ತು ದೆಹಲಿಯಲ್ಲಿ ಅಷ್ಟು ದೊಡ್ಡ ಪೊಲ್ಯೂಷನ್ ಆಗ್ಲಿಕ್ಕೆ ಕಾರಣ ಏನ್ ಹೇಳಿದ್ರೆ, ಅಲ್ಲಿ ಪಂಜಾಬ್ದಲ್ಲಿ ಪ್ರತಿ ವರ್ಷ ಗೋಧಿಯ ಹುಟ್ಟೆಗಳನ್ನ ಸುಡುವಂತದ್ದಿರ್ಬೋದು. ಕಳೆ ಇವತ್ತು ನೋಡಿ, ಇವತ್ತು ಇಂಡಸ್ಟ್ರಿಯಲ್ ವೇಸ್ಟ್ಗಳು ಭಾರತದಲ್ಲಿ ಕೈಗಾರಿಕೆಗಳಿಂದ ಸುಮಾರು 51% ಇದು ಯಾವುದು ಪೊಲ್ಯೂಷನ್ ಆಗುವಂತದ್ದು ಕೈಗಾರಿಕೆಗಳಿಂದ. ಇನ್ನೊಂದು 27% ವಾಹನಗಳಿಂದ ಆದ್ರೆ, ಮತ್ತೆ ಈ ಬೆಳೆಗಳನ್ನ ಸುಡುವಂತದ್ದು, ಕಳೆ ಸುಡುವುದ್ರಿಂದ ಸಾಧಾರಣ 17% ಇದು ಪೊಲ್ಯೂಷನ್ ಅದರಿಂದ ಆಗ್ತಾ ಇದೆ. ಅದನ್ನ ಈ ಪಾಲ್ಯೂಷನ್ ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಒಬ್ರು ಆಮ್ ಆದ್ಮಿಯ CM ಅಟ್ಲೀಸ್ಟ್ ಸೋಮವಾರ ಒಂದು ವೆಹಿಕಲ್ ಮತ್ತೆ ಮಂಗಳವಾರ ಒಂದು ವೆಹಿಕಲ್, ಆ ರೀತಿ ಆಲ್ಟರ್ನೇಟಿವ್ ಒಂದು ವೆಹಿಕಲ್ ಮಾಡಿ ಈ ಡೀಸೆಲ್ ಗಳಿಂದ ಪಾಲ್ಯೂಷನ್ ಆಗುವಂತದನ್ನು ಕಡಿಮೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರು. ಮೊನ್ನೆ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿ ಯಾವುದೇ ರೀತಿಯ ಪಟಾಕಿಗಳನ್ನ ಸುಡಬಾರದು, ಅದು ಪಾಲ್ಯೂಷನ್ ಆಗುತ್ತೆ ಅಂತ ಹೇಳಿದಾಗ ಅದಕ್ಕೂ ಕೋರ್ಟಿಗೆ ಹೋಗ್ತಾರೆ. ಇಲ್ಲ, ನಮ್ಮ ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ, ನಾವು ಪಟಾಕಿ ಸುಡ್ತೀವಿ ಅಂತ ಹೇಳಿ ಅದನ್ನ ವ್ಯಾಕೆಟ್ ಮಾಡ್ಕೊಂಡು ಹಸಿರು ಪಟಾಕಿ ಅಂತ ಮಾಡಿದ್ರು. ಯಾವ ಹಸಿರು ಪಟಾಕಿ ಹುಟ್ಟುವಾಗ ಶಬ್ದ ಇಲ್ಲದೆ ಹುಟ್ಟುವುದಿಲ್ಲ, ಹೊಗೆ ಆಗದೆ ಯಾವುದು ಪಟಾಕಿ ಡ್ಯಾಮೇಜ್ ಆಗುದಿಲ್ಲ. ಯಾವ ಪಟಾಕಿಯನ್ನು ಹೊರಗೆ ಮಾರ್ಕೆಟಿಗೆ ತಂದ ಮೇಲೆ ಯಾವ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ, ನಾನು ಹೇಳ್ತೀನಿ, ಕರ್ನಾಟಕದ ಇಷ್ಟು ದೊಡ್ಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಇಷ್ಟು ದೀಪಾವಳಿಯಲ್ಲಿ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಪಟಾಕಿಯನ್ನು ಸುಟ್ಟರು ಎಲ್ಲಾದ್ರೂ ಒಂದು ಗೋಡನ್ನು ಹೋಗಿ ತಪಾಸಣೆ ಮಾಡಿದಾರ, ಇದು ಹಸಿರು ಪಟಾಕಿಯ ಆ ದಂಡನೆಗೆ ಅನುಗುಣ ಆಗಿದೆ ಅಂತೇಳಿ ಯಾರು ಮಾಡೋದು ಇಲ್ಲ. ಈ ದೆಹಲಿಯಲ್ಲಿ ಅಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪಟಾಕಿಯನ್ನು ಕೂಡ ಸುಡುವಂತದ್ದು. ಅಂದ್ರೆ ಜನಗಳಿಗೆ ತಮ್ಮ ಆರೋಗ್ಯ ನಾಳೆ ಹಾಳಾಗ್ತದೆ ಅನ್ನೋದಕ್ಕಿಂತ ಇವತ್ತು ತಾವಿಗೆ ಎಂಟರ್ಟೈನ್ಮೆಂಟ್ ಬೇಕು, ಇವತ್ತು ಮಜಾ ಬೇಕು ಎನ್ನುವಂತ ವರ್ಗ ಇನ್ನೊಂದು. ಅದು ಅಲ್ಲದೆ ಆ ಭಾಗದಿಂದ ಈ ನಮ್ಮ ಕರ್ನಾಟಕಕ್ಕೆ ಆಗಮಿಸಿ ಇವತ್ತು ಪಶ್ಚಿಮ ಘಟ್ಟದ ನೆತ್ತಿಯಲ್ಲಿ ಕುತ್ಕೊಂಡು ಪಶ್ಚಿಮ ಘಟ್ಟದಲ್ಲಿ ಹೋಮ್ ಸ್ಟೇ, ರೆಸಾರ್ಟ್, ಮೋಜಿ ಮಸ್ತಿ ಮಾಡ್ಲಿಕ್ಕೆ JCB ಹಾಕಿ ಅಗಿಯುವಂತದ್ದು, ಲ್ಯಾಂಡ್ ಸ್ಲೈಡಿಂಗ್ ಆಗ್ತಕ್ಕಂಥ ಕೆಲಸ ಇನ್ನೊಂದು ಕಡೆ ಆಗ್ತಾ ಇದೆ. ಇನ್ನೂ ಬಹಳ ಒಂದು ದುಃಖಕರ ಸಂಗತಿ ಅಂತ ಹೇಳಿದ್ರೆ, ಭಾರತ ನಮ್ಮ ನ್ಯಾಯ ನೋಡಿ, ಕಾನೂನಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಕಾನೂನಲ್ಲಿ ಯಾವುದು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ MOF ಅಂತೇಳಿ ಮಾಡಿದೆ, ಕೇಂದ್ರ ಪರಿಸರ ಇಲಾಖೆ. ಆದ್ರೆ ಇವತ್ತು ಕೇಂದ್ರ ಪರಿಸರ ಇಲಾಖೆಯಲ್ಲಿ ಇರ್ತಕ್ಕಂಥ 80% ಅಧಿಕಾರಿಗಳು ಅಲ್ಲಿಗೆ ಬರ್ತಕ್ಕಂಥ ಫೈಲ್ಗಳನ್ನ ಕ್ಲಿಯರ್ ಮಾಡುವುದರಲ್ಲಿ ತೊಡಗಿದ್ದಾರೆ. ಯಾವ್ಯಾವ ಫೈಲ್ ಅಲ್ಲಿ ಎಷ್ಟೆಷ್ಟು ವೇಟೇಜ್ ಇದೆ, ಯಾವ್ಯಾವ ಫೈಲ್ ಅಲ್ಲಿ ತಮ್ಗೆ ಈ ಸೀಟಿಗೆ ನಾವು ಬರ್ಲಿಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ, ಅದನ್ನ ಎಷ್ಟು ರಿಕವರಿ ಮಾಡ್ಬೋದು,
ಈಗ ಪಶ್ಚಿಮ ಘಟ್ಟದ ಎತ್ತಿನ ಹೊಳೆ ಯೋಜನೆ ಅಂತ ನಾವು ನೋಡ್ತಾ ಇದ್ದೀವಿ. ಎತ್ತಿನ ಹೊಳೆ ಯೋಜನೆ ಅಂತ ಕುಡಿಯುವ ನೀರಿನ ಯೋಜನೆ ಅಂತೇಳಿ ಹೇಳಿ ತಕೊಂಡು ಕೋಲಾರ ಚಿಕ್ಕಬಳ್ಳಾಪುರದ ಜನರು ನೋಡಿ ಇವತ್ತು ಪಂಚಗಂಗಾವಳಿ ನದಿ ಇರ್ತಕ್ಕಂತ ಆ ನಂದಿ ಬೆಟ್ಟವನ್ನ ದೊಡ್ಡ ಯಾವ್ದು ನಮ್ಮ ಟ್ರ್ಯಾಕ್ಟರ್ ಹಾಕಿ ಬ್ಲಾಸ್ಟ್ ಮಾಡಿರೋದಲ್ಲ, ಇವರು ಬೋರ್ವೆಲ್ ತೋಡ್ತಾರಲ್ಲ ಅಂತ ಮೆಷಿನ್ ಹಾಕಿ ಅದಕ್ಕೆ ಪೆಟ್ರೋಲ್ ಉಪ್ಪು ಡೀಸೆಲ್ ಹಾಕಿ ಕಣ್ಣು ಮುಚ್ಚಿ ತೆಗೆದ್ರೊಳಗೆ ಬೆಟ್ಟಗಳನ್ನ ನಾಶ ಮಾಡಿದ್ರು, ಸ್ಯಾಂಡ್ ತೆಗೆದ್ರು, ನೀಲಗಿರಿ ಮರಗಳನ್ನ ಬೆಳೆಸಿದ್ರು. ಇವತ್ತು 5 ನದಿಗಳ ನಾಶ ಆಯ್ತು. ಅಂತ ಒಂದು ಸಂದರ್ಭ ಸಿಚುವೇಶನ್ ನಮ್ಮ ಕಣ್ಣೆದುರುಗಡೆ ಇದೆ. ಅದು 40 ವರ್ಷಗಳ ಹಿಂದೆ ನಮ್ಮ ಅಂತರ್ಜಲ ಅನ್ನುವಂಥದ್ದು 40 ಅಡಿ 50 ಅಡಿ ಅಲ್ಲಿ ಸಿಗ್ತಕ್ಕಂಥದ್ರಲ್ಲಿ ಇವತ್ತು 1800 ಅಡಿ ಬೋರ್ವೆಲ್ ತೆಗೆದ್ರು ಕೂಡ ಬರ್ತೀನಿ ಶಶಿಧರ್ ಶೆಟ್ಟಿ ಅವರೇ, ಒಂದು ಬ್ರೇಕ್ನ ಸಮಯ ಆಗಿದೆ ನನಗೆ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಕಾರ್ತಿಕ್ ಅವರು ಈಗ ದೆಹಲಿಯಿಂದ ಬರ್ತಾ ಇದ್ದಾರೆ ಜನ. ಬಟ್ ಕೆಲಸ ಅರಿಸಿ ಬರೋಬ್ಬರೆ ನಾವು ಬದುಕನ್ನು ಕಟ್ಕೊಳ್ಬೇಕಪ್ಪ ಅಲ್ಲಿ, ಅಥವಾ ನಾವೇನೋ ಒಂದು ವಿದ್ಯಾರ್ಥಿ ಇರುತ್ತೆ, ನಮಗೆ ಕಲಿಯೋದಕ್ಕೆ ಬರ್ತೀವಿ ಒಂದು ಓಕೆ, ಬಟ್ ಅಲ್ಲಿ ನಮಗೆ ಗಾಳಿ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯ ಆಗ್ತಾ ಇದೆ, ಹಾಗಾಗಿ ನಾವು ಬೆಂಗಳೂರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀವಿ ಅಂದರೆ ಇದನ್ನು ಒಪ್ಕೊಳ್ತೀರಾ ಅಂತ? ಇದು ನಿಜವಾಗ್ಲೂ ನಮ್ಮ ದೇಶಕ್ಕೆ ಬಂದಿರೋ ಒಂದು ಶಾಪ ಅನ್ಬೋದು. ಯಾಕೆಂದರೆ ದೆಹಲಿ ಸರ್ ಹೇಳ್ದಾಗೆ ದೆಹಲಿದ್ದು ವಾತಾವರಣ ಅಥವಾ ಅಲ್ಲಿದ್ದು ಇದು ಮಳೆ ಬಂದರೆ ವಿಪರೀತವಾಗಿರುತ್ತೆ, ಬಿಸಿಲು ಬಂದರೆ ವಿಪರೀತವಾಗಿರುತ್ತೆ. ಸೊ ಹಾಗೇ ಈಗ ಚಳಿಗಾಲದಲ್ಲೂ ಅಷ್ಟೇ ವಿಪರೀತವಾದ ಚಳಿ ಇರುತ್ತೆ. ಅಲ್ಲಿಂದ ಜನ ಬರೋ ಉದ್ದೇಶ ಯಾವುದಾಗಿದ್ರು ಅವ್ರು ಇಲ್ಲಿ ಬಂದು ಇರೋ ಉದ್ದೇಶ ಲಿವಿಂಗಿಗೆ ಅಂತ. ಯಾವುದೋ ನಾನು ಒಂದು ಡಾಟಾ ನೋಡಿದಾಗ ಇಲ್ಲಿಗೆ ಬಂದಿರೋ 100 ಜನ ಬಂದರು ಅಂದರೆ 90-95 ಜನ ಇಲ್ಲೇ ಸೆಟ್ಲ್ ಆಗ್ತಾರೆ. ಇಲ್ಲಿಂದ ವಾಪಸ್ ಹೋಗುವಂಥ ಪ್ರಮೇಯಕ್ಕೆ ಹೋಗಲ್ಲ ಅವರು. ಇಲ್ಲಿ ಬಂದು ಇಲ್ಲಿದ್ದು ನಮ್ಮ ಕಲ್ಚರ್ನ ಅಥವಾ ನಮ್ಮ ಇದನ್ನು ಅನುಸರಿಸ್ಕೊಂಡು ಹೋಗ್ತಾರಾ? ಇಲ್ಲ, ಅದೂ ಇಲ್ಲ. ಇಲ್ಲಿ ಅವ್ರದ್ದೇ ಕಲ್ಚರ್ ಇರುತ್ತೆ. ಸೊ ಕಲ್ಚರ್ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಅದ್ರ ಜೊತೆಗೆ ಕಾನೂನು ವ್ಯವಸ್ಥೆ ಕರೆಕ್ಟ್. ಸೊ ಅವ್ರ ಸ್ವಭಾವ, ನಾವು ಬೆಂಗಳೂರಿಗರಾಗಿರ್ಬೋದು ಅಥವಾ ನಾವು ಕನ್ನಡದವರಾಗಿರ್ಬೋದು ಸ್ವಲ್ಪ ಮೃದು ಸ್ವಭಾವದವರು. ಈಗ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಕ್ರೈಮ್ ರೇಟೆಲ್ಲ ಆ ಮಟ್ಟಕ್ಕಿಲ್ಲ. ಉತ್ತರ ಭಾರತದವ್ರದ್ದು ಆಲ್ರೆಡಿ ನೇಚರೇ ಒಂಥರ ರಫ್ ನೇಚರ್ ಆಗಿರುತ್ತೆ. ಇಲ್ಲಿಗೆ ಬಂದು ಅವರು ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆನ ಹಾಳು ಮಾಡ್ತಾರೆ. ನಮ್ಮ ಇಲ್ಲಿ ಜನಗಳ ಜೊತೆಗೆ ಅವ್ರ ಸ್ವಭಾವ, ಅವರ ದಿನಚರಿ ಚೆನ್ನಾಗಿರಲ್ಲ. ಸೊ ಅದರಿಂದ ತೊಂದರೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಬೆಂಗಳೂರಿನ ವಾತಾವರಣನ ಹಾಳು ಮಾಡೋ ಥರನೇ ಇರುತ್ತೆ. ಯಾಕೆಂದರೆ ನಾವು ಇಲ್ಲಿ ನಮ್ಮ ಪೂರ್ವಜರು ಏನು ಹೇಳ್ಕೊಟ್ಟಿದ್ದಾರೋ ಅಥವಾ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಒಂದು ನಡೆನುಡಿ, ನಮ್ಮ ಕಲ್ಚರ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ. ಅವ್ರು ಇಲ್ಲಿಗೆ ಬಂದಾಗ ಅವ್ರು ಅದನ್ನು ಅನುಸರಿಸಲ್ಲ. ಕರೆಕ್ಟ್. ಎಲ್ಲದನ್ನು ಅವರ ಅಲ್ಲಿದ್ದೇನಿದೆಯೋ, ದೆಹಲಿದೇನಿದೆಯೋ ಅಥವಾ ಅವ್ರ ಕಲ್ಚರ್ ಏನಿದೆಯೋ ಅದನ್ನು ನಮ್ಮ ಮೇಲೆ ಏರಕ್ಕೆ ಬರ್ತಾರೆ. ಸೊ ಒಂದು ಮದುವೆ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ನಮ್ಮ ಗೌರ್ಮೆಂಟಿಗೆ ಬೇಕಾಗಿರುವಂಥ ಸಪೋರ್ಟ್ ಆಗಿರ್ಬೋದು ಅದನ್ನೂ ಕೊಡಲ್ಲ ಅವರು. ಸೊ ಗೌರ್ಮೆಂಟಿಗಾಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ನಾವು ನಿವಾಸಿಗಳಿಗೆ ಅದೇ ಚಾಲೆಂಜ್ ಆಗಿರುತ್ತೆ. ಒಂದು ಪಕ್ಕದಲ್ಲಿ ಮನೆ ಮಾಡ್ಕೊಂಡಾಗ ನಮ್ಮಲ್ಲಿ ಆಹಾರ ಪದ್ಧತಿ ಬೇರೆ ಇರುತ್ತೆ, ಅವರ ಆಹಾರ ಪದ್ಧತಿ ಬೇರೆ ಇರುತ್ತೆ. ಅದನ್ನು ಕ್ವಶನ್ ಮಾಡೋದು. ಸರ್ ಹೇಳ್ದಂಗೆ ಹೋಟೆಲ್ಗೆ ಹೋದಾಗ ಕ್ವಶನ್ ಮಾಡೋದು. ಒಳ್ಳೆಯದನ್ನು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಕೆಟ್ಟದನ್ನು ಜೋರಾಗಿ ಹೇಳ್ತಾರೆ. ರೋಡಲ್ಲಿ ನಮ್ಮ ಆಟೋ ಡ್ರೈವರ್ಗಳ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಾ ಇದೆ ಇತ್ತೀಚೆಗೆ. ಯಾರು ನಮ್ಮವರಿಂದ ದೌರ್ಜನ್ಯ ಆಗ್ತಿರೋದು ಎಷ್ಟಿದೆ. ಒಂದು ಟ್ಯಾಕ್ಸಿ ಚಾಲಕರ ಮೇಲೆ ಎಂಥ ದೌರ್ಜನ್ಯ ಆಗ್ತಾ ಇದೆ. ಸೊ ಇದೇ ಥರ ನಾಳೆ ಸ್ಕೂಲಿಗೂ ಬರುತ್ತೆ, ನಾಳೆ ಗೌರ್ಮೆಂಟಿಗೂ ಬರುತ್ತೆ. ಸೊ ಪೊಲೀಸವ್ರ ಮೇಲೂ ಆಗುತ್ತೆ. ಸೊ ಈ ಥರ ರಾತ್ರಿ ಹೊತ್ತಿಂದು ಅವರಿಗೆ ಉತ್ತರ ಭಾರತದವ್ರಿಗೆ ಮೇಜರಾಗಿ ರಾತ್ರಿ ಶೋಕಿಗಳು ಜಾಸ್ತಿ ಇರುತ್ತೆ. ಸೊ ರಾತ್ರಿ ಹೊತ್ತಲ್ಲಿ ಕ್ರೈಮ್ಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಸುರಕ್ಷತೆ ಮೇಲೆ ಮೇಯ್ನ್ ಎಫೆಕ್ಟ್ ಬೀಳುತ್ತೆ. ಸೊ ಅದರಿಂದಾಗಿ ನಾನು ಹೇಳಿದಾಗೆ ಕಲ್ಚರಲ್ ಕಾನ್ಫ್ಲಿಕ್ಟ್ಸು ಮೇಯ್ನ್ ಅದೇ ಹೊಡ್ತಾ ಬೀಳೋದು. ನಮ್ಮ ಡೈಲಿ ರುಟೀನ್ಸ್ ಮೇಲೆ ತುಂಬ ಹೊಡ್ತಾ ಬೀಳುತ್ತೆ. ಬಟ್ ಅಂದರೆ ಈಗ ವಲಸೆ ಬರೋದು ಓಕೆ, ಈಗ ನಮ್ಮಲ್ಲಿ ಅಂತಾರಾಜ್ಯ ವಲಸೆ ಕಾನೂನು ಅಂತಿದೆ, ಅದರಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಮಾಡಬೇಕಂತ ಎಫೆಕ್ಟಿವ್ ಆಗಿ. ಯಾಕೆಂದರೆ ಸರ್ಕಾರ ಈಗ ಅಂಥ ಯಾವುದೇ ಘಟನೆಗಳಾದಾಗ ಹೊರ ರಾಜ್ಯದವ್ರ ಮೇಲೆ ಎಲ್ಲವೂ ಒಂದೇ ಕಾನೂನು ಅನ್ವಯವಾಗುತ್ತಿದೆ ಅಂಥೇಳಿ. ಇದು ನಿಜ. ಯಾಕೆಂದರೆ ಕಾಲಕ್ಕೆ ಚೇಂಜ್ ಆಗಬೇಕು ಕಾನೂನು, ಕೆಲವನ್ನಾದರೂ ಚೇಂಜ್ ಮಾಡಬೇಕಾಗತ್ತೆ. ಸೊ ಸಂವಿಧಾನದಲ್ಲಿ ಎಲ್ರಿಗೂ ಅಧಿಕಾರ ಇದೆ, ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಾಗಂತೇಳಿ ಬಂದು ನಮ್ಮ ಮೇಲೆ ಅವರ ಇದನ್ನು ಹೇರೋದು ತುಂಬ ಖಂಡನೀಯ. ಸೊ ನಮಗೆ ಸ್ವಾತಂತ್ರ್ಯ ಬೇಕಾಗುತ್ತೆ ಇಲ್ಲಿ ಬದುಕಕ್ಕೆ. ಸೊ ನಮ್ಮ ಕಾನೂನಲ್ಲಿ ಸ್ವಲ್ಪ ಚೇಂಜಸ್ ಬರಬೇಕಾಗತ್ತೆ ಸರ್. ನಿಜ, ಖಂಡಿತ. ಅನಿಲ್ ಅವ್ರೀಗ ನೀವು ಹೇಳ್ತಾ ಇದ್ರಿ ಕೆಲವೊಂದಿಷ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಹೌದು ಕನ್ನಡಿಗರಿಗೆ ಪದೇ ಅನ್ಯಾಯ ಆಗ್ತಾ ಇದೆ. ಬಟ್ ಇನ್ನೊಂದು ನಾವೇ ಅಲ್ವಾ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರೋದು. ನಮ್ಮಲ್ಲಿ ಒಂದು ಕಟ್ಟಡ ಕಾರ್ಮಿಕರಿಗೆ ದಿನಕ್ಕೆ 500 ರೂಪಾಯಿ ಕೊಟ್ಟರೆ ತೊಗೊಳ್ಳಲ್ಲ. ಅದೇ ಬಿಹಾರಿ ಕುಡಿ ತೊಗೊಂಡು ಅವ್ನು ಕೆಲಸ ಮಾಡ್ತಾನೆ, ಸೆಕ್ಯೂರಿಟಿ 10,000ದಲ್ಲಿ ಅವ್ನು ಸಂಸಾರ ಮಾಡ್ಕೊಂಡು ಹೋಗ್ತಾನೆ. ನಮ್ಮ ಕನ್ನಡಿಗರು ಕೇಳಿದ್ರೆ ನಾವು ಇಲ್ಲ, ನಮಗೆ 25,000ನೇ ಬೇಕು ತಿಂಗಳಿಗೆ, ನಮಗೊಂದು ಮನೆ ಕೊಡಬೇಕು, ಈ ಥರ. ಹಾಗಾಗಿ ನಮ್ಮ ಡಿಮ್ಯಾಂಡ್ ಜಾಸ್ತಿ ಮಾಡಬೇಡ, ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಸರ್, ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ನೀವು ಸೌದಿ ಅಂತ ಒಂದು ದೇಶಕ್ಕೆ ಹೋಗಿ, ಹೌದು, ದುಬೈ ಅಂತ ಒಂದು ದೇಶಕ್ಕೆ ಹೋಗಿ, ಚೈನಾ ಅಂತ ಒಂದು ದೇಶಕ್ಕೆ ಹೋಗಿ,
ಸರ್ ಅಲ್ಲಿ ಏನಿರುತ್ತೆ ಅಂದರೆ ಒಬ್ಬ ಕಟ್ಟಡ ಕಾರ್ಮಿಕನಿಗೆ ಅವನು ಡೆಲ್ಲಿಯಿಂದ ಬಂದಿರಲಿ, ಕರ್ನಾಟಕದಿಂದ ಬಂದಿರಲಿ, ಕೇರಳದಿಂದ ಬಂದಿರಲಿ, ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರುತ್ತೆ. ಓಕೆ. ಇವತ್ತು ಕರ್ನಾಟಕದವ್ರು ಎಷ್ಟು ಕೇಳ್ತಿದ್ದಾರೆ? ಒಂದು ದಿನಕ್ಕೆ 2,000 ಕೇಳ್ತಿದ್ದಾರೆ. ಕೊಡಿ ನೀವು. ಸರ್ ನೋಡಿ, ನೀವು ಯಾವಾಗ ಸರ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ನಾನೊಬ್ಬ ಮಾಲೀಕ ಆಗಿ, ಕಡಿಮೆ ಯಾರು ಬರ್ತಾರೋ ಅವ್ರಿಗೆ ಕೊಡ್ತೀನಿ ಸರ್ ನಾನು ಕೂಲಿ, ಅವ್ರನ್ನ ಕರ್ಕೊತೀನಿ. ಕಮ್ಮಿ ಕೊಡಿ, ಜಾಸ್ತಿ ಕೊಡಿ ಅಂತ ಹೇಳ್ತಾ ಇಲ್ಲ. ಕಮ್ಮಿಗೆ ತಗೋಬಾರ್ದು ಅಂತ ಒಂದು ಕರ್ನಾಟಕ ಸರ್ಕಾರ ಒಂದು ರೂಲ್ಸ್ ಮಾಡಬೇಕು. ನಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ನೋಡಿ ಸರ್, 79A ಅಂತ ಒಂದಿತ್ತು. 79A ಅಂದರೆ ಈ ಕೃಷಿ ಭೂಮಿಗಳನ್ನು ಯಾರು ಉದ್ಯಮಿಗಳು ಪರ್ಚೇಸ್ ಮಾಡಬಾರ್ದು ಅಂತ. 79A ತೆಗೆದ್ರಲ್ವಾ, ತೆಗೆದ ಮೇಲೆ ಏನು ಮಾಡಬೇಕಿತ್ತು? ಕರ್ನಾಟಕದ ಉದ್ಯಮಿಗಳೇ, ಕನ್ನಡದವರೇ ತಗೊಳ್ಳಿ ಅಂತ ಹೇಳ್ಬೋದಿತ್ತು. ಇವತ್ತು ಏನಾಗಿದೆ ಅಂದರೆ, ಹಳ್ಳಿ ಭಾಗಗಳಿಗೆ ಹೋಗಿ ನೀವು ಯಾರೋ ಆಂಧ್ರದವನು ಬರ್ತಾನೆ, ಯಾರೋ ಕೇರಳದವನು ಬರ್ತಾನೆ, ಯಾರೋ ತಮಿಳ್ನಾಡವನು ಬರ್ತಾನೆ, ಜಾಗಗಳು ತೊಗೊಂಡು ಆರಾಮಾಗಿರ್ತಾನೆ. ಹೌದು. ಅದೇ ಕರ್ನಾಟಕದವನು ಯಾರಾದರೂ ನೀವು ಒಬ್ಬ ಕೇರಳದಲ್ಲಿ ಜಾಗ ತೊಗೊಳಕ್ಕಾಗುತ್ತಾ? ತಮಿಳ್ನಾಡಲ್ಲಿ ಜಾಗ ತೊಗೊಳಕ್ಕಾಗುತ್ತಾ? ಆಂಧ್ರದಲ್ಲಿ ತೊಗೊಳಕ್ಕಾಗುತ್ತಾ? ಮಹಾರಾಷ್ಟ್ರದಲ್ಲಿ ತೊಗೊಳಕ್ಕಾಗುತ್ತಾ? ನಾವು ಎಷ್ಟು ಕೈಗಳಿಂದ ನಾವು ಅವ್ರನ್ನ ಸ್ವಾಗತಿಸ್ತೀವಿ ಅಂದರೆ, ಇವತ್ತು ಕರ್ನಾಟಕದಲ್ಲಿ 3-4 ಜನ ಕೇರಳದವ್ರನ್ನ ನಾವು ಗೆಲ್ಸಿದ್ದೀವಿ ಇಲ್ಲಿ. ಆಯಿತಾ? ಬೇರೆ ಕಡೆಯಿಂದ ಬಂದವ್ರನ್ನ. ನೀವು MG ರೋಡ್ ಅಂತ ಒಂದು ಜಾಗಕ್ಕೆ ಹೋಗಿ, ನಾನು ಬೇರೆ ಯಾವುದೂ ಹೇಳೋದಿಲ್ಲ ಸರ್, ಒಂದು ಚರ್ಚ್ ಸ್ಟ್ರೀಟಲ್ಲಿ ಒಂದು ಜಾಗ 100 ವರ್ಷಗಳಿಂದ ಪ್ರಖ್ಯಾತಿ ಪಡೆದಿದ್ದು, ಅದು ಒಳ್ಳೆ ಜಾಗ. ಇವತ್ತು ಒಂದು ಭಾಗದಿಂದ ಕೇರಳದವರು ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಯಿತಾ? ಕೇರಳದವ್ರು ನಾನು ಹೇಳ್ತಿರೋದು ಕನ್ನಡ ಬರೋದಿಲ್ಲ ಅವರಿಗೆ. ಸೊ ನಾನು ಅದನ್ನೇ ಹೇಳ್ತಿರೋದು, ಕಾಲೋನಿಗಳನ್ನ ಪ್ರಾರಂಭ ಮಾಡಿದಾಗ ಒಂದು ತೊಂದರೆ ನಮ್ಮ ಕರ್ನಾಟಕದವ್ರಿಗೆ ಆಗುತ್ತೆ, ಅವತ್ತು ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಅಲ್ಲಿ ತನಕ ಎಚ್ಚೆತ್ಕೊಳ್ಳಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸರ್ ಯಾವುದೇ ಕಂಪ್ನಿಗಳಿಗೂ ನೀವು ಮೂಗುದಾರ ಆಗದಲ್ಲೇ ಇದ್ದರೆ ಕರ್ನಾಟಕದವ್ರಿಗೆ ಕೆಲಸ ಕೊಡೋದಿಲ್ಲ. ಅವರು ಯಾಕೆ ಕೊಡೋದಿಲ್ಲ ಗೊತ್ತಾ? ಮೊದಲನೇ ಕಾರಣ, ಅವ್ರು ಏನು ಹೇಳ್ತಾರೆ ಅಂದರೆ, ಕರ್ನಾಟಕದವ್ರಿಗೆ ಕೆಲಸ ಕೊಟ್ಟರೆ ಕನ್ನಡ ಸಂಘಗಳನ್ನ ಮಾಡ್ಕೊಂಡ್ಬಿಡ್ತಾರೆ ಇವರು. ಆದಷ್ಟು IT ಕಂಪ್ನಿಗಳು ಇವತ್ತು ಹೊರಗಡೆಯವರಿಗೆ ಕೆಲಸ ಕೊಡ್ತಾರೆ. ಯಾಕಂದ್ರೆ ಹ್ಯಾಂಡ್ಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ಕೆಲವು ಕಂಪನಿಗಳು ವಿದ್ಯಾರ್ಥಿ ಮಾನದಂಡ ನಮ್ಗೆ ಅವರು ಕ್ವಾಲಿಟಿ ಕೇಳ್ತಾರೆ ಸರ್. ಕ್ವಾಲಿಟಿ ನಾನು ಹೇಳ್ತೀನಿ ಕೇಳಿ ಸರ್, ನೀವು ಅನ್ಕೊಂಡಿರೋದು, ನಾನು ಅನ್ಕೊಂಡಿರೋದು ಕ್ವಾಲಿಟಿ ಬೇಕು ಅಂತ. ಸರ್ ನೀವು ದುಬೈಗೆ ಹೋಗಿ ನೋಡಿ, ನಿನಗೆ ಏನು ತಲೆ ಇದೆ ಆ ಕೆಲಸ ಸಿಗುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಯಾವ ಡಿಗ್ರಿನೂ ನೋಡೋದಿಲ್ಲ ಅವನು. ನೀವು ಕಲ್ತಿದ್ಯಾ, ಆ ಕೆಲಸ ಮಾಡು ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಏನಾಗಿದೆ ಅಂದರೆ, ಓದೇ ಬಂಡವಾಳ. ಕರೆಕ್ಟ್. ಅತಿ ಹೆಚ್ಚಾಗಿ ಯಾರು ಓದಿದ್ದಾನೆ? ಸರ್ಟಿಫಿಕೇಟ್. ಆಮೇಲೆ ಸರ್ HR ನೀವು ಹಿಂದಿಯನ್ನು ಇಟ್ಕೊಂಡ್ರೆ ಅವನನ್ನೇ ಕೆಲಸಕ್ಕೆ ತಗೊಂತಾನೆ. ಸರ್ ನೀವು ಏನು ಬೇಕಾದರೂ ಮಾಡಿ, ನಿಮ್ಮದೇ ಒಂದು ಸಂಸ್ಥೆ ನಾನು ಹೇಳ್ಬಿಡ್ತೀನಿ, ನಿಮ್ಮದೇ ಒಂದು ಸಂಸ್ಥೆ ನಾನು ಹೇಳ್ತೀನಿ. ನಿಮ್ಮ ಸಂಸ್ಥೆಯಲ್ಲಿ ಯಾರು ನಿಮಗೆ, ನಾನು ತಪ್ಪಾಗಿ ಹೇಳ್ತಾ ಇಲ್ಲ, ಏನಾಗುತ್ತೆ ಗೊತ್ತಾ, ಯಾರು ಚೆನ್ನಾಗಿಡ್ತಾರೆ ಅವ್ರನ್ನ ಕೆಲಸಕ್ಕೆ ತಗೊತಾರೆ. ನನ್ನ ಸಂಸ್ಥೆಯಲ್ಲೂ ಅಷ್ಟೇ. ನನ್ನ ಮ್ಯಾನೇಜರ್ ಏನು ಮಾಡ್ತಾನಂದರೆ, ಯಾರು ಅವನಿಗೆ ಹತ್ರ ಇರ್ತಾನೆ ಅವನಿಗೆ ಕೆಲಸ ಕೊಡ್ತಾನೆ. ಸೊ ಹಿಂದಿಯವನು ಯಾವ ಥರ ನನ್ನ ಕರ್ನಾಟಕದವ್ನಿಗೆ ಕೆಲಸ ಕೊಡ್ತಾನ? ಕೊಡೋದಿಲ್ಲ. ಆಮೇಲೆ ಇದು ಏನಾಗುತ್ತೆ ಗೊತ್ತಾ ಸರ್, ಪೂರ್ತಿ ಸಿಸ್ಟಮ್ ಕೊಲಾಪ್ಸ್ ಆಗುತ್ತೆ. ಒಂದಿನ ಅವರು ನಾನು ವಾಪಸ್ ಹೋಗಿಸ್ತೀನಿ ಅಂತ ಎದುರಿಸ್ತಾ ಇದ್ದಾರೆ ಗೊತ್ತಾ ನಿಮಗೆ? IT ಕಂಪ್ನಿ ವಾಪಸ್ ಹೋಗ್ತೀನಿ ಸರ್, ಹೋಗಿ ಏನೂ ಆಗಲ್ಲ. ಅರ್ಥ ಆಯ್ತಾ? ಯಾವ ಜಾಗದಲ್ಲೂ, ತಮಿಳ್ನಾಡಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ಮುಂಬೈಲಾಗಿರ್ಬೋದು, ನಿಮಗೆ ಹೊಸದಾಗಿ ಕಂಪ್ನಿ ಪ್ರಾರಂಭ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮುಂಬೈಲಿ 1 ಎಕರೆ ಜಾಗ ತೊಗೊಳಕ್ಕಾಗೋದಿಲ್ಲ. ಆಂಧ್ರ ಪ್ರದೇಶಲ್ಲಿ ಫ್ರೀ ಜಾಗ ಕೊಡ್ತೀನಿ ಬಾ ಅಂದರೂ ಜನ ಹೋಗೋದಿಲ್ಲ, ಅಲ್ಲಿ ತಾಪಮಾನ ಸೆಟ್ ಆಗಲ್ಲ. ಬೆಂಗಳೂರಲ್ಲಿ ಯಾಕೆ ಜನ ಬರ್ತಾ ಇದ್ದಾರೆ ಅಂದರೆ, ಇಲ್ಲಿಯ ತಾಪಮಾನ, ಪುಷ್ಕಟ್ಟೆ ನೀರು. ನಾನು ವಿದೇಶಗಳಿಗೆ ಓಡಾಡಿದಾಗ ನಾನು ಫ್ಲೈಟಲ್ಲಿ ಹೋಗುವಾಗ ನೋಡ್ತೀನಿ ಕೆಳಗಡೆ, ನಾನು ಇದು ನಿಮ್ಗೆ ಹೇಳಲೇಬೇಕು, ಯಾವ ಮನೆ ಮೇಲೂ ಸಿಂಟೆಕ್ಸ್ ಇರಲ್ಲ. ನೀವು ಮೆಟ್ರೋ ನಾಳೆ ನಾನು ಹೇಳಿದ ಮೇಲೆ ನೋಡಿ, ಮೆಟ್ರೋದಲ್ಲಿ ಮೇಲೆ ಹೋಗುವಾಗ ಯೆಲ್ಲೋ ಕಲರ್, ಬ್ಲ್ಯಾಕ್ ಕಲರ್ ಸಿಂಟೆಕ್ಸ್ ಕಾಣುತ್ತೆ. ಅಲ್ಲಿಗೆ ಆದಷ್ಟು ನೀರು ಉಪಯೋಗಿಸ್ಕೊಳ್ಳೋದಲ್ದಲ್ಲೇ ನಾನು ಮೇಲ್ಗಡೆ ಬೇರೆ ಇಟ್ಕೊಳಷ್ಟು ನಮ್ಮ ಸರ್ಕಾರ ಕೊಡ್ತಾ ಇದೆ. ಆಯಿತಾ? ಆದರೆ ಬೇರೆ ದೇಶಗಳಲ್ಲಿ ಏನು ಗೊತ್ತಾ, ಒಂದು ಓವರ್ ಟ್ಯಾಂಕ್ ಇರುತ್ತೆ, ಎಲ್ಲರ ಮನೆಗೂ ಸರ್ಪ್ಲಸ್ ಆಗಿ ನೀರು ಹೋಗ್ತಾ ಇರುತ್ತೆ, ಅವ್ನು ವೇಸ್ಟು ಮಾಡೋದಿಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀರು, ಗಾಳಿ ಎಲ್ಲ ನೀವು ಕೊಟ್ಟು ಇವತ್ತು 2,000, 3,000, 4,000 ದುಡ್ಡು ಕೊಟ್ಟು ನಮ್ಮ ಜನ ಇಟ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಎಸ್ ಸರ್, ಖಂಡಿತ. ಒಂದು ಬ್ರೇಕ್ ಸಮಯ. ಶಶಿಧರ್ ಶೆಟ್ಟಿ ಅವರೇ, ಈಗ ದೆಹಲಿಯಲ್ಲಿ ವಾಯು ಮಾಲಿನ್ಯ ಆಗಲಿಕ್ಕೆ ನಾನಾ ಕಾರಣಗಳನ್ನು ತಾವು ಹೇಳ್ತಾ ಇದ್ರಿ. ಹೌದು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಬೆಳೆಗಳನ್ನು ಸುಡ್ತಾರೆ, ಅಂದರೆ ಆ ಕಳೆಯನ್ನು ಸುಡ್ತಾರೆ ಅಂಥೇಳಿ. ಅದರ ಜೊತೆಗೆ ಕರ್ನಾಟಕಕ್ಕೆ ನಾವು ಬರೋದಾದರೆ ನಮ್ಮಲ್ಲಿ ಏನು ಕಾರಣಗಳಾಗುತ್ತೆ? ನಾನು ಸರ್ಚ್ ಮಾಡ್ತಾ ಇದ್ದೆ, ನಮ್ಮಲ್ಲಿ ರಸ್ತೆಯ ಧೂಳಿನಿಂದ ಬರುವಂತಹ ಒಂದು ಪ್ರಮಾಣ ಜಾಸ್ತಿ ಆಗಿದೆ ವಾಯು ಮಾಲಿನ್ಯಕ್ಕೆ ಅಂಥೇಳಿ. ಅದಾದಮೇಲೆ ಕೈಗಾರಿಕೆಗಳು ಕಾರಣ ಆಗುತ್ತೆ ಅಂಥೇಳಿ. ಅದರ ಜೊತೆಗೆ ಪಟಾಕಿ ಸಂದರ್ಭದಲ್ಲೂ, ಸಿಡಿಸುವಂಥ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಜಾಸ್ತಿ ಒಂದು ಪ್ರಮಾಣ ಯಾವುದು ಅಂಥೇಳಿ ವಾಯು ಮಾಲಿನ್ಯಕ್ಕೆ?
ಸರ್, ಇದೆಲ್ಲದಕ್ಕಿಂತ ದೊಡ್ಡದಾಗಿ ಹ್ಮ್. ಆ, ನಾನು ಒಂದು ಕಂಡುಕೊಂಡ ಅಂಶ ಅಂದ್ರೆ ನಮ್ಮಲ್ಲಿ ಒಂದು ಮೆಡಿಕಲ್ ಮಾಫಿಯಾ ನಮ್ಮ ಭಾರತ ದೇಶವನ್ನ ತನ್ನ ಹಿಡಿತದಲ್ಲಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಓಕೆ. ಅಮೆರಿಕದಲ್ಲಿ ವೆಪನ್ ಮಾಫಿಯಾ ಹೇಗೆ ಅಲ್ಲಿ ಸರ್ಕಾರವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಆಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ, ಹ್ಮ್. ಮೆಡಿಕಲ್ ಮಾಫಿಯಾ ನಮ್ಮ ಭಾರತ ದೇಶದವನ್ನ ಹಿಡ್ಕೊಳ್ಳಿಕ್ಕೆ ಆಗ್ತಿದೆ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ಪಾಪ್ಯುಲೇಷನ್ ಈ ಮೆಡಿಕಲ್ ಮಾಫಿಯಾಕ್ಕೆ ಮೂಲ ಬಂಡವಾಳ. ಓಕೆ. ಮತ್ತೆ ಈ ಮೆಡಿಕಲ್ ಮಾಫಿಯಾ ಯಾವ್ಯಾವ್ದು ದೊಡ್ಡ ದೊಡ್ಡ ಮೆಡಿಕಲ್ ಇಂಡಸ್ಟ್ರಿಗಳಿವೆ, ಟ್ಯಾಬ್ಲೆಟ್ಸ್ ಗಳು ಅಥವಾ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಯೂನಿಟ್ ಗಳಿರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿರ್ಬೋದು, ಈ ಹಾಸ್ಪಿಟಲ್ ಗಳ ಓನರ್ ಗಳಲ್ಲಿ ಬಹುತೇಕವರು ನಮ್ಮ ಪಾಲಿಟಿಷಿಯನ್ಸ್ ಗಳು, ಕರೆಕ್ಟ್. ಮತ್ತೆ ಇನ್ನೊಂದಿಷ್ಟು ಜನ ಬ್ಯೂರೋಕ್ರಾಟ್ಸ್ ಅವರೆಲ್ಲ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತೆ ಫಾರಿನ್ ಕಂಪನಿಗಳು ಅದರಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ನಮ್ಮಲ್ಲಿ ಯಾವುದು ಜನರಿಗೆ ಮೂಲಭೂತ ಸೌಕರ್ಯಗಳು ಜನರಿಗೆ ಯಾವ್ದು ಬೇಕು, ಒಂದು ಹೆಲ್ತ್, ಒಂದು ಎಜುಕೇಶನ್, ಒಂದು ಡ್ರಿಂಕಿಂಗ್ ವಾಟರ್ಸ್ ಇವಲ್ಲ, ಆ ಸೋರ್ಸಸ್ ಅನ್ನು ನಾವು ಕಾಪಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಎಲ್ಲಿವರೆಗೆ ಅಂದ್ರೆ ದಕ್ಷಿಣ ಕನ್ನಡದ ಪಶ್ಚಿಮ ಘಟ್ಟದ ತಳದಲ್ಲಿರ್ತಕ್ಕಂಥ ಬೆಳ್ತಂಗಡಿ ತಾಲೂಕು ಬಾವಿಯಿಂದ ಚಿಕ್ಕ ಹಾರೆಯಿಂದ ಹೊಂಡ ತೆಗೆದ್ರೆ ನೀರ್ ಬರ್ತಕ್ಕಂಥ ಜಾಗದೊಳಗೆ ಇವತ್ತು 400 ಕೋಟಿ ವೆಚ್ಚದೊಳಗೆ ಮನೆ ಮನೆಗೆ ನೀರು ಅಂತೇಳಿ ಹೇಳಿ ಘೋಷಣೆ ಮಾಡ್ಕೊಂಡು 400 ಕೋಟಿ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಏನೋ ನಮ್ಮ ಜನರನ್ನ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ. ನಮ್ಮ ಈ ದೇಶವನ್ನ ಅಭಿವೃದ್ಧಿ ಮಾಡ್ತೀವಿ, ಇನ್ನೊಂದು ನಿಮ್ಗೆ ಏನೋ ನಿಮ್ಮ ಊರಿಗೆ ಸವಲತ್ತು ಮಾಡ್ಕೊಡ್ತೀವಿ ಅಂತೇಳಿ ಹೇಳಿ ದೊಡ್ಡ ದೊಡ್ಡ ಯೋಜನೆಗಳನ್ನ ತಕೊಂಡ್ ಬಂದು ಈಗ ಹೇಗೆ ಈ ಆಕ್ಸಿಜನ್ ಅನ್ನ ನಾವು ಸಿಲಿಂಡರ್ ಗಳಲ್ಲಿ ಇವತ್ತು ತಕೊಂಡು ಹೋಗ್ತಾ ಇದ್ದೀವಿ, ಅಂದ್ರೆ ಅದೇ ರೀತಿ ಈಗ ಇನ್ನು ನೀರುಗಳು ಕೂಡ ಇನ್ನು ಮಲ್ಟಿನ್ಯಾಷನಲ್ ಕಂಪನಿಗಳೇ ಸಪ್ಲೈ ಮಾಡ್ಬೇಕು. ಈಗ ಜಿಯೋ ಇದೆಲ್ಲ ಕಟ್ಟಿದ ಹಾಗೆ ನಮ್ಮ ಜಿಯೋ ಇರ್ಬೋದು, ಏರ್ಟೆಲ್ ಇರ್ಬೋದು, ನಮ್ಮ ಸಿಮ್ ಗಳಿಗೆ ಹೇಗೆ ಚಾರ್ಜ್ ಮಾಡ್ತೀವಿ, ಇನ್ನು ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ಆಕ್ಸಿಜನ್ ಮುಂದಿನ ಇನ್ನೊಂದು 40-50 ವರ್ಷಗಳಲ್ಲಿ ಮನೆ ಮನೆಗೆ ಪೈಪ್ಲೈನ್ ಮುಖಾಂತರ ಆಕ್ಸಿಜನ್ ಬರ್ಬೋದು. ಆ ವಿಡಿಯೋಗಳು ಈಗಾಗಲೇ ಬರ್ತಾ ಇದೆ. ಇದೆಲ್ಲಕ್ಕಿಂತ ದೊಡ್ಡ ದುರಂತ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಬೇಜವಾಬ್ದಾರಿ ಅಂತ ಹೇಳಿ ನಂಗೆ ತುಂಬಾ ಖೇದ ಆಗ್ತಾ ಇದೆ. ನಮ್ಮಲ್ಲಿ ಒಂದು ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ಇಲ್ಲ. ಕೇರಳದ ಒಂದು ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ನಮ್ಮಲ್ಲಿ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ಇಲ್ಲ. ಈ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಯಾವಾಗ ಆಕ್ಟ್ ತೆಗೆದು ಹಾಕಿದ್ರು ಮೊನ್ನೆ ಅಂದ್ರೆ ಈಗ ಇವರು ಮಾತಾಡ್ತಾ ಹೇಳಿದ್ರು, ಕರ್ನಾಟಕದ ಭೂಮಿಯನ್ನ ಒಬ್ಬ ಪಾಲಿಟಿಷಿಯನ್ ಇರ್ಬೋದು, ಬಂಡವಾಳಶಾಹಿ ಇರ್ಬೋದು, 435 ಎಕರೆ ಒಬ್ಬ ಪರ್ಚೇಸ್ ಮಾಡಬಹುದು ಅಲ್ಲಿವರೆಗೆ ಅಂತ. ಅಂದ್ರೆ ಇವನ ಹೆಸರಲ್ಲಿ 435, ಇವನ ಮಕ್ಕಳ ಹೆಸರಲ್ಲಿ 435, ಹೆಂಡತಿ ಹೆಸರಲ್ಲಿ 435 ಎಕರೆ. ಈ ಎಕರೆ ಇವತ್ತು ನೋಡ್ಬೋದು ಭತ್ತದ ಕೃಷಿ ಇವತ್ತು ನಾಶ ಆಯ್ತು. ಎಲ್ಲ ಭತ್ತದ ಗದ್ದೆಗೆ ಕೆಂಪು ಮಣ್ಣು ಹಾಕಿ ಇವತ್ತು ಕೈಗಾರಿಕೆಗಳು ಬಂದು ಅಥವಾ ಅಲ್ಲಿ ಲೇಔಟ್ ಗಳನ್ನ ಮಾಡಿ ಮತ್ತೆ ಮಾರಾಟ ಮಾಡಿ ಹೋದ್ರು. ಎಲ್ಲ ಆಂಧ್ರ ತಮಿಳುನಾಡಿನವರೇ ಬಂದು ಇಲ್ಲಿ ಬ್ರೋಕರೇಜ್ ಮಾಡ್ಕೊಂಡು ಬಂಡವಾಳಶಾಹಿಗಳು ಹಾಕಿ ನಮ್ಮ ಕೃಷಿ ಭೂಮಿಯನ್ನು ನಾಶ ಮಾಡಿದ್ರು. ಲಂಗ್ ಸ್ಪೇಸ್ ಆಗಿರುವಂತ ಪಶ್ಚಿಮ ಘಟ್ಟ ನಾಶ ಆಯ್ತು. ಇವೆಲ್ಲದಕ್ಕೆ ಮೂಲ ಕಾರಣ ಈಗ ನಾವು ಬರೀ ಡಿಬೇಟ್ ಅಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದಿಷ್ಟು ವಿಚಾರಗಳಿಗಿಂತ ಹಿಂದೆ ನಮ್ಮ ಕಣ್ಣಿಗೆ ಕಾಣದ ಒಂದಿಷ್ಟು ವಿಚಾರಗಳಿವೆ. ಇದು ಎಲ್ಲ ಒಂಥರ ಸರ್ಕಾರದ ಪಾಲಿಸಿಗಳು. ಈ ಕ್ಯಾನ್ಸರ್ ಗೆ ಬ್ಯಾಂಡೇಜ್ ಹಾಕ್ತಕ್ಕಂಥ ಕೆಲಸ ಇವತ್ತು ನಮ್ಮ ಮೇಲ್ತೋರಿಕೆಗೆ ಆಗ್ತಾ ಇದೆ. ಯಾಕಂದ್ರೆ ಯಾವುದೇ ಒಂದು ಪರಿಸರ ನಾಶಕ ಯೋಜನೆಗಳಿಗೆ ಕೇಂದ್ರ ಪರಿಸರ ಇಲಾಖೆ ಅನುಮೋದನೆ ಕೊಡುವಾಗ ಷರತ್ತುಗಳಿಗೆ ಒಳಪಟ್ಟು ಅಂತ ಕೊಡ್ತಾರೆ. ಅದನ್ನ ಪಾಲನೆಯನ್ನ ಯಾರು ಮಾಡುದಿಲ್ಲ. ಫಾರ್ ಎಕ್ಸಾಂಪಲ್ ಕುದುರೆಮುಖ ಗಣಿ ವಿಚಾರ ಇರ್ಬೋದು, ಅಷ್ಟು ಷರತ್ತುಗಳನ್ನು ಹಾಕಿ ಮಾಡಿರುವಂತದ್ದು ಇವತ್ತು ಕುದುರೆಮುಖ ಮೈನಿಂಗ್ ಮಾಡಿ ಅಷ್ಟು ವೇಸ್ಟ್ ಜನ ಅಲ್ಲಿ ತಂದು ಹಾಕಿದ್ರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಇವತ್ತು ದೆಹಲಿಯವರು ಬಂದು ಇಲ್ಲಿ ಫೈಟಿಂಗ್ ಮಾಡೋ ಅಗತ್ಯ ಇಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಜನ ಬೆಂಗಳೂರವ್ರ ಜೊತೆ ಫೈಟಿಂಗ್ ಮಾಡೋದು, ಬೆಂಗಳೂರು ಜನ ಮಂಗಳೂರು ಜೊತೆ ಫೈಟಿಂಗ್ ಮಾಡೋದು, ಮಂಗಳೂರು ಜನ ಉಡುಪಿ ಜೊತೆ ಫೈಟಿಂಗ್ ಮಾಡೋದು. ಯಾವುದು ನೀರಿಗಾಗಿ ಫೈಟಿಂಗ್ ಮಾಡ್ತಕ್ಕಂಥ, ಆಕ್ಸಿಜನ್ಗಾಗಿ ಫೈಟಿಂಗ್ ಮಾಡ್ತಕ್ಕಂಥ, ಜನ ಕಿತ್ತಾಡ್ತಕ್ಕಂಥ ಪರಿಸ್ಥಿತಿ ಖಂಡಿತ ಬರುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾವುಗಳ ಏನು ಹಗಲು ರಾತ್ರಿ ಪರಿಸರದ ಬಗ್ಗೆ, ಎನ್ವೈರನ್ಮೆಂಟ್ ಬಗ್ಗೆ, ಪೊಲ್ಯೂಷನ್ ಬಗ್ಗೆ ಆಲೋಚನೆ ಮಾಡದೆ ಹಣ ಅಂತ ತಿರ್ತಾ ಇದ್ದೀವಿ ನೋಡಿ. ಈ ನಾವು ಸಂಪಾದನೆ ಮಾಡಿಟ್ಟ ಹಣ ಎಲ್ಲ ಮುಂದೆ ನಮ್ಮ ಜನರೇಷನ್ ಮಕ್ಕಳು ಅದನ್ನೆಲ್ಲ ಹಾಸ್ಪಿಟ್ಲಿಗೆ ಹಾಕಿ, ಕ್ಯಾನ್ಸರ್ ಹಾಸ್ಪಿಟ್ಲಿಗೂ ಇನ್ನೊಂದು ಹಾಸ್ಪಿಟ್ಲಿಗೆ ಹಾಕಿ ಮಲಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಸರ್. ಇದು ದೊಡ್ಡ ದುರಂತ ಸರ್. ನಿಜ. ಬಟ್ ಇನ್ನೊಂದು ನಮ್ಮ ಈಗ ನೀವು ಹೇಳಿದ್ರಿ ಸರ್ಕಾರ ಯಾವ ರೀತಿಯಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನು ತಂದು ಅದು ಎಡವಟ್ಟಾಗ್ತಿದೆ ಪರಿಸರದ ಮೇಲೆ ಅಂತ ಹೇಳಿ. ಈಗ ಪರ್ಯಾಯವಾಗಿ ಅಂತ ಹೇಳ್ತಾರೆ, ಈಗ ಏನೋ ಒಂದು ಎತ್ತಿನ ಹೊಳೆ ಅಲ್ಲಿ ಸಾಕಷ್ಟು ಕಾಡು ನಾಶ ಆಗ್ತಾ ಇದೆ, ಇಲ್ಲ ನಾವು ಪರ್ಯಾಯವಾಗಿ ಒಂದು 20-30 ಸಾವಿರ ಗಿಡಗಳನ್ನು ಬೆಳೆಸ್ತೀವಿ, ಸಸಿಗಳನ್ನ ನೆಡ್ತೀವಿ, ಈ ಥರದ ಕಾರಣಗಳು ಕೊಡ್ತಾರಲ್ಲ ಅಂತ ಹೇಳಿ. ಸರ್, ಇವೆಲ್ಲವೂ ಪುಸ್ತಕಗಳಲ್ಲಿ ನನ್ನ ವಿಚಾರ, ನಾನೊಬ್ಬ ಪರಿಸರ ಹೋರಾಟಗಾರರಾಗಿ ಪರಿಸರ ಹೋರಾಟಗಾರಲ್ಲ, ಪರಿಸರ ಪ್ರೇಮಿ ಅಂತ ಹೇಳಿ ಇಚ್ಛೆ ಪಡ್ತೀನಿ. ನಾವು ಯಾವುದೇ ಗಿಡ ನಡುವ ಅಗತ್ಯ ಇಲ್ಲ. ಇವತ್ತು ಕೂಡ ನಾನು ಅರಣ್ಯ ಸಚಿವರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ನಿಮ್ಮ ಯಾವುದೇ ಬಜೆಟ್ ಒಳಗೆ ಒಂದೇ ಒಂದು ಗಿಡ ನಡ್ಲಿಕ್ಕೆ ದುಡ್ಡು ಕೊಡಬೇಡಿ. ಯಾವತ್ತು ಬಜೆಟ್ಗೆ ಗಿಡ ನಡ್ಲಿಕ್ಕೆ ದುಡ್ಡು ಕೊಡ್ತೀರಿ ಅಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ. ಇವತ್ತು ನಾವು ಅರಣ್ಯ ಇಲಾಖೆ ಪ್ರತಿ ವರ್ಷ ಪುಸ್ತಕದಲ್ಲಿ ಕೊಡ್ತಾರಲ್ಲ ರಿಪೋರ್ಟ್ ಅಲ್ಲಿ ಇಷ್ಟು ಕೋಟಿ ಗಿಡ ನಟ್ಟಿದೀವಿ ಅಂತ ಹೇಳಿ, ಅರಣ್ಯ ಇಲಾಖೆ ನಟ್ಟಿ ಗಿಡಗಳೆಲ್ಲವೂ ಇವತ್ತು ಚಿಗುರಿ ಕಂಗೊಳಿಸೋದಿದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಗಿಡ ನಡ್ಲಿಕ್ಕೆ ಸ್ಪಾಟೇ ಸಿಗ್ಲಿಕ್ಕಿಲ್ಲ.
ಈ ಮನುಷ್ಯ ನೋಡೋದು ಬೇಡ ಸರ್. ಕಾಡಿನಲ್ಲಿ ಮನುಷ್ಯ ಅರಣ್ಯಕ್ಕೆ ಕಾಲು ಹಾಕದಿದ್ರೆ ಸಾಕು, ಅದೇ ಗಿಡಗಳು ತನ್ನಿಂತಾನಾಗಿ ಬೆಳೆಯುತ್ತೆ. ಕಾಡಿನಲ್ಲಿ ಆನೆಗಳಿರ್ಬೋದು, ಮಂಗಟ್ಟಿ ಪಕ್ಷಿಗಳಿರ್ಬೋದು, ಹಾರ್ನ್ಮಲ್ಲಿಗಳಿರ್ಬೋದು, ಮಂಗಗಳಿರ್ಬೋದು, ಇವುಗಳೇ ಬೀಜ ಪ್ರಸರಣ ಮಾಡ್ತಾರೆ. ಇವತ್ತು ಕುದುರೆ ಮುಖ ನೋಡಿ, 2004 ಮೈನಿಂಗ್ ಆದ ಜಾಗ ಸ್ಟಾಪ್ ಆಯ್ತು, ಅಲ್ಲಿ ಮನುಷ್ಯನ ಆಕ್ರಮಣ ಸ್ಟಾಪ್ ಆಯ್ತು. ಈಗ ಅಲ್ಲಿ ಹುಲ್ಲು ಬೆಳೆದಿದೆ, ಸೀಬೆ ಗಿಡ ಬೆಳೆದಿದೆ, ಗಾಳಿ ಗಿಡ ಬೆಳೆದಿದೆ. ಮನುಷ್ಯ ಗಿಡ ನೆಡುವ ಅಗತ್ಯ ಇಲ್ಲ ಸರ್. ನಾವು ಕಾಡಿಗೆ ಉಪದ್ರ ಕೊಡದಿದ್ರೆ ಆಯ್ತು ಅಷ್ಟೇ, ಆಟೋಮೆಟಿಕ್ ಕಾಡು ಬೆಳೆಯುತ್ತೆ. ನಿಜ. ಇನ್ನೊಂದು ವಾಹನಗಳ ಓಡಾಟ, ಈ ವಾಹನಗಳು ಹೊರಸೂಸುವಂತ ಹೊಗೇನಿದೆ ಅದು ಕೂಡ ಒಂದು ಎಫೆಕ್ಟಿವ್ ಆಗ್ತಾ ಇದೆ. ಹಾಗಾಗಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಆಗಿರ್ಬೋದು, BS6 ವಾಹನಗಳನ್ನ ಯೂಸ್ ಮಾಡೋದಾಗಿರ್ಬೋದು. ಈ ವಿಚಾರವಾಗಿ ನಾನು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೆ RT ಹಾಕಿ ತೆಗೆದಿದ್ದೀನಿ. ಇವತ್ತು ನಮ್ಮ ಎಷ್ಟೋ ಬಾರಿ ನಾನು ವಾಹನ ಚಾಲನೆ ಮಾಡ್ಕೊಂಡು ಹೋಗುವಾಗ KSRTC ಬಸ್ಸುಗಳು, ಕೆಲವೊಂದು ಟಿಪ್ಪರ್ಗಳು ಅಷ್ಟು ಹೊಗೆಯನ್ನ, ಕಪ್ಪು ಹೊಗೆಯನ್ನ ದಾರಿಯುದ್ದ ಸೂಸ್ಕೊಂಡು ಹೋಗ್ತಾರೆ. ಅದ್ರ ಫೋಟೋಸ್ ಎಲ್ಲ ತೆಗೆದು ನಾನು ಕಳಿಸಿದ್ರೆ ಕೂಡ, ಯಾವ್ದು RTA ಗೆ ಯಾರಿಗೂ ಕಂಪ್ಲೇಂಟ್ ಕೊಟ್ರೆ ಅವ್ರು ಹೇಳ್ತಾರೆ ಅವ್ರ ಹತ್ರ ಪೊಲ್ಯೂಷನ್ ಸರ್ಟಿಫಿಕೇಟ್ ಇದೆ ಅಂತೇಳಿ. ಅಂದ್ರೆ ಸರ್ಟಿಫಿಕೇಟ್ ಇದ್ರೆ ನಿಮ್ದು ಯಾವ ಹೊಗೆ ಕೂಡ ಉಳಿಸ್ಕೊಂಡು ಹೋಗ್ಬಹುದು. ಹಾಗಂತ ಒಂದು 4 ಸ್ಟ್ರೋಕ್ ಬೈಕ್ ನೀವು ಹೊಸ್ತು ಪರ್ಚೇಸ್ ಮಾಡ್ತೀರಿ, 6 ತಿಂಗಳ 1 ವರ್ಷದೊಳಗೆ ನಿಮ್ದು ಪೊಲ್ಯೂಷನ್ ಲ್ಯಾಪ್ಸ್ ಆಗುತ್ತೆ. ಒಂದು ದಿವಸ ಲ್ಯಾಪ್ಸ್ ಆದ್ರೂ ಕೂಡ ನಿಮ್ಗೆ 1,500 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು. ಅಂದ್ರೆ ಈ ಪರಿಸರದ ಕಾನೂನುಗಳು ಜನಸಾಮಾನ್ಯರನ್ನ 1 ದಿವಸ 2 ದಿವಸ ನಿಮ್ಮ ಪೊಲ್ಯೂಷನ್ ಸರ್ಟಿಫಿಕೇಟ್ ಲ್ಯಾಪ್ಸ್ ಆಗಿದೆ ಅಂತೇಳಿ ಹೇಳಿ ಬೈಕ್ ಗಳನ್ನ, ಸ್ಕೂಟರ್ ಗಳನ್ನ ಅಡ್ಡ ಹಾಕಿ ಹಣ ವಸೂಲ್ ಮಾಡ್ಲಿಕ್ಕೆ ಇರುವಂತ, ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕ್ಲಿಕ್ಕೆ ಇರುವಂತ ಒಂದು ಸಂಸ್ಥೆಗಳೇ ಹೊರತು, ಈ ರೀತಿ ಪೊಲ್ಯೂಷನ್ ಇಂಡಸ್ಟ್ರಿಯಲ್ ವೇಸ್ಟ್ ಗಳಿರ್ಬಹುದು, ನದಿಗಳಿಗೆ ಡ್ರೈನೇಜ್ ಗಳು. ಇವತ್ತು ಮಂಗಳೂರಿನಲ್ಲಿ 30 ವೆಟ್ ವೆಲ್ ಗಳಿವೆ. ಮಂಗಳೂರಿನಲ್ಲಿ ನನ್ನ ಹತ್ರ ರಿಪೋರ್ಟ್ ಗಳಿದೆ. 30 ವೆಟ್ ವೆಲ್ ಗಳನ್ನು ಫಿಲ್ಟರ್ ಆಗದೆ ಇವತ್ತು ನೇತ್ರಾವತಿ ಮತ್ತೆ ಫಲ್ಗುಣಿ ನದಿಗೆ ಡ್ರೈನೇಜ್ ನೀರು, ಟಾಯ್ಲೆಟ್ ನೀರನ್ನು ಬಿಡ್ತಾ ಇದ್ದಾರೆ. ಟಾಯ್ಲೆಟ್ ನೀರು ಅಲ್ಲಿ ಈಕ್ವಲಿ ಬ್ಯಾಕ್ಟೀರಿಯಾ, ಕೇಂದ್ರ ಪೊಲ್ಯೂಷನ್ ಇಲಾಖೆಯವರು ಸೂಚಿಸುವಂತ ಇದರೊಳಗೆ per PM 800 to 900 ಇರಬೇಕು. ನಮ್ಮದೇ ನಾವು ಲ್ಯಾಬೊರೇಟರಿ, ಗವರ್ಮೆಂಟ್ ಲ್ಯಾಬೊರೇಟರಿ ಚೆಕ್ ಮಾಡಿದೀವಿ, 28,000 ಇದೆ ಸರ್ ಹೊಳೆಯಲ್ಲಿರುವಂತ ಈಕ್ವಲಿ ಬ್ಯಾಕ್ಟೀರಿಯಾ. ಇಂಥ ಪರಿಸ್ಥಿತಿಯಲ್ಲಿ ಇದೆ. ಹಾಗಾದ್ರೆ ಇದನ್ನು ಯಾರು ಕಂಟ್ರೋಲ್ ಮಾಡ್ಬೇಕು? ಪಕ್ಕದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಅವರು ನಾವು ಇದನ್ನ NGT ಕೋರ್ಟ್ಗೆ ಹಾಕಿದ್ರೆ ಇವರು ಒಂದು ರಿಪೋರ್ಟ್ ಕೊಡ್ತಾರೆ, ನೋ ರಿವರ್ ವಾಟರ್ ಇಸ್ ಡ್ರಿಂಕೇಬಲ್ ಅಂತೇಳಿ ಕೊಡ್ತಾರೆ. ನಾವು ಹಾಗಾದ್ರೆ ಕೋರ್ಟ್ ಮಾನ್ಯ ಮಾಡುದು ಈ ಪೊಲ್ಯೂಷನ್ ಅಧಿಕಾರಿಗಳು ಕೊಟ್ಟಿದ್ದೆ ಬಿಟ್ರೆ, ನಮ್ಮಂತ ಪರಿಸರ ಪ್ರೇಮಿಗಳು ಕೊಟ್ಟಿದ್ದು ಅವರು ಮಾನ್ಯ ಮಾಡಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದೆ ಸರ್ ಜನರಿಗೆ. ಹೌದು, ನಾವೀಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ನಿಮ್ಮಂತ ಟಿವಿ ಚಾನೆಲ್ಗಳಲ್ಲಿ ಈಗ ನಾವು ಚರ್ಚೆ ಮಾಡುವಾಗ ಒಂದಿಷ್ಟು ತಲೆ ಹಾಕೊಳ್ತಾರೆ, ಹೌದಂತ ಹೇಳ್ತಾರೆ, ಮತ್ತೆ ಆಚೆ ಕಡೆ ಮರ್ತು ಬಿಡ್ತಾರೆ. ಯಾಕಂದ್ರೆ ಮರ್ತು ಬಿಡುವಂತದ್ದಲ್ಲ, ಜನರಿಗೂ ಕೂಡ ಅವ್ರದ್ದೇ ಆದಂತ ಸಮಸ್ಯೆಗಳಿವೆ ಸರ್. ಹೆಂಡತಿ ಮಕ್ಕಳು, EMI ಕಟ್ಟೋದು, ಮನೆ ಬಾಡಿಗೆ ಕಟ್ಟೋದು, ಉದ್ಯೋಗ, ಆ ಕಷ್ಟದಲ್ಲಿ ಅವ್ರು ಇರ್ತಾರೆ. ಇದನ್ನೆಲ್ಲ ಮಾಡ್ಬೇಕು, ಯಾರು ಮಾಡ್ಬೇಕು? ಜನಪ್ರತಿನಿಧಿಗಳು ಮಾಡ್ಬೇಕು. ಇವತ್ತು ನೋಡಿ, ಕೋಲಾರ ಶಾಸಕರು ಮೊನ್ನೆ ಅರಣ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಬಾಯಿ ಬಂದಾಗೆ ಬೈತಾ ಇದ್ರು ಅಲ್ಲಿ ಒಂದು ಸಭೆಯಲ್ಲಿ. ಏನು ಗಿಡ ನೆಡ್ಲಿಕ್ಕೆ ಯಾರು ಹೇಳಿದ್ದು? ನಿಮ್ಮ ಕುಟುಂಬದ ಜಾಗವ, ನಿನ್ನ ರೈತರನ್ನ ಕಟ್ಸಿ ಹೊಡಿಸ್ತೇನೆ ಅಂತೇಳಿ ಹೇಳಿ. ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಜನ ಇವತ್ತು ಉರಿಯಿಂದ ಸಾಯ್ತಾ ಇದ್ದಾರೆ, ನೀರಲ್ಲೇ ಸಾಯ್ತಾ ಇದ್ದಾರೆ. ಇವತ್ತು ಅಂತ ಇದ್ರೊಳಗೆ ಹಸಿರೀಕರಣ ಮಾಡಿದ್ರೆ, ಕಾಡು ಬೆಳೆಸಿದ್ರೆ ಮಾತ್ರ ನೀರು ಹುಟ್ಟತ್ತೆ ಅಂತ ಜನಪ್ರತಿನಿಧಿ ರಸ್ತೆ ಸೈಡ್ ಗಿಡ ನಟ್ಟ ಅಧಿಕಾರಿಗೆ ಬಾಯಿ ಬಂದಾಗೆ ಬೈತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಹಾಗಾದ್ರೆ ಈ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗೋದಿಲ್ವಾ? ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಸರ್? ಅಲ್ಲಿ ಅರಣ್ಯ ಅಧಿಕಾರಿಗಳು. ನಿಮ್ಮ ಮಾತು 100% ಸತ್ಯ. ಕಾರ್ತಿಕ್ ಅವರೇ, ಈಗ ನೋಡಿ ನಮ್ಮ ಬೆಂಗಳೂರಿನಲ್ಲಿ 1.5 ಕೋಟಿ ವಾಹನಗಳೇ ಇದ್ದಾವೆ. ಮನೆಗೆ 2 ವೆಹಿಕಲ್ಲು, 2 ಕಾರು, 2 ಬೈಕು ಇದ್ದಾವೆ. ಹಾಗಾಗಿ ನಾವು ವೆಹಿಕಲ್ಗಳನ್ನ, ಈಗೇನು ಪ್ರೈವೇಟ್ ವೆಹಿಕಲ್ಗಳನ್ನ ಬಳಸೋದು ಬಿಟ್ಟು ಈ ಸಾರಿಗೆ, ಉದಾಹರಣೆಗೆ ಬಸ್ಸು ಅಥವಾ ಮೆಟ್ರೋ, ಇದ್ರ ಬಳಕೆ ಜಾಸ್ತಿ ಆಗಬೇಕಂತ, ಇದು ಕೂಡ ವಾಯುಮಾಲಿನ್ಯ ಕಡಿಮೆ ಮಾಡ್ಬೋದಲ್ವಾ? 100% ಸರ್, 100% ವ್ಯಾಲಿಡ್ ಪಾಯಿಂಟ್. ಸೊ ಜನಗಳಿಗೆ ಅದ್ರ ಬಗ್ಗೆ ಇನ್ನೂ ಅರಿವು ಮೂಡಿಸಿ ಜನಗಳಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಯಾವ ಥರ ಯೂಸ್ ಆಗಬೇಕು ಅಂತ ಹೇಳಿದರೆ, ಈಗ ಪಾಯಿಂಟ್ ಟು ಪಾಯಿಂಟ್ ಏನು ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ವ್ಯವಸ್ಥಿತವಾಗಿ ಮಾಡಬೇಕು. ಯಾವ ಜಾಗಕ್ಕೆ ಎಲ್ಲಿಂದ ಹೋಗ್ತಾ ಇದೆ. ಈಗ ಮೆಟ್ರೋ ಆಗಿರ್ಬೋದು, ಮೆಟ್ರೋನ ಎಲ್ಲಿ ಈಗ ಹೊಸ ಮೆಟ್ರೋ ಬಂದಾಗ ಯಾವ ಕಡೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಯಾವ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದ್ದಾರೆ, ಯಾವುದು ವರ್ಕಿಂಗ್ ಏರಿಯಾ, ಆ ಕಡೆಗೆ ಕರೆಕ್ಟಾಗಿ ಗೌರ್ಮೆಂಟಿಂದ ಒಳ್ಳೆಯ ಒಂದು ರೂಲ್ಸ್ ತಂದುಬಿಟ್ಟು ಮಾಡಿದರೆ 100% ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋಕ್ಕೆ ಹೆಚ್ಚಾಗಿ ಇದಾಗುತ್ತೆ. ಮತ್ತು ಕಂಪ್ನಿಗಳಿಗೆ ಎಜುಕೇಟ್ ಮಾಡಬೇಕು, ನಿಮ್ಮ ಕಂಪ್ನಿಯಿಂದ ಇಷ್ಟು ಜನನೇ ಇಷ್ಟೇ ಕಾರ್ ಇದು ಮಾಡಬೇಕು ಅಂತೇಳಿ. ಸೊ ಎಲ್ಲರೂ ಕಾರೇ ತೊಗೊಂಡು ಬಂದು ಎಲ್ಲರೂ ಸ್ವಂತ ವೆಹಿಕಲ್ಗಳನ್ನೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರೆ, ಸೊ ಆಟೋಮೆಟಿಕ್ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ, ಪೊಲ್ಯೂಷನು ಜಾಸ್ತಿ ಆಗುತ್ತೆ. ಸೊ ಅದೇ ಒಬ್ಬ ವ್ಯಕ್ತಿ ಒಂದು ಕಾರ್ ಇಟ್ಕೊಂಡು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಡೈಲಿ ಓಡಾಡೋದು ಬದಲು ಅವನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಒಂದು ನಮ್ಮ ಇಂಧನನೂ ಉಳಿಯುತ್ತೆ, ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ನಿಜ. ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಬೇಕಿತ್ತು. ಸೊ ಈಗ ದೆಹಲಿಯಿಂದ ನಮಗೆ ಇಲ್ಲಿ ಇವತ್ತಿನ ಮುಖ್ಯ ಟಾಪಿಕ್ ಬಂದುಬಿಟ್ಟು ದೆಹಲಿಯಿಂದ ಇಲ್ಲಿಗೆ ವಲಸೆ ಬರ್ತಾ ಇದ್ದಾರೆ ಅಂತ. ವಲಸೆ ಬರೋರು ಮೇಯ್ನಾಗಿ ಯಾರು ಬರ್ತಾರೆ ಅನ್ನೋದು ಸರ್, ನನ್ನ ಪ್ರಕಾರ, ನನ್ನ ಒಂದು ಅನಲೈಸ್ ಪ್ರಕಾರ ವಲಸೆ ಬರೋರು ಮೇಜರ್ ಆಗಿ ಅಲ್ಲಿ ಆರೋಗ್ಯ ಸಮಸ್ಯೆ ಆಗಿರೋರು ಬರ್ತಾರೆ ಸರ್. ಕರೆಕ್ಟ್. ಯಾಕೆಂದರೆ ಅಲ್ಲಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಅಂತೇಳಿ ಅಲ್ಲಿಂದ ಬರೋರು 80% ಪೇಷಂಟ್ಸ್ ಆಗಿರ್ತಾರೆ. ಸೊ ಇಲ್ಲಿ ಈಗ ಅಮೇರಿಕದವರು
ಅಲ್ಲಿಗೆ ಅಮೆರಿಕಕ್ಕೆ ವೀಸಾ ತೊಗೋಬೇಕು ಅಂತ ಹೇಳಿದ್ರೆ ನಿಮಗೆ ಡಯಾಬಿಟಿಸ್ ಇರಬಾರ್ದು, ಓವರ್ ವೆಯ್ಟ್ ಇರಬಾರ್ದು, ಈ ಥರದ್ದು ರೂಲ್ಸ್ಗಳಿದ್ದಾವೆ. ಸೊ ಬಟ್ ನಾವು ಯಾರನ್ನ ಕರ್ಕೊಳ್ತಾ ಇದ್ದೀವಿ ಬೆಂಗಳೂರಿಗೆ? ಪೇಷಂಟ್ಗಳನ್ನ ತಗೊಳ್ತಾ ಇದ್ದೀವಿ. ಸೊ ಇಲ್ಲಿ ಅಲ್ಲಿಂದ ತೊಗೊಂಬಂದಿರೋ ಕಾಯಿಲೆಗಳು ಇಲ್ಲಿ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಬಂದು ನಮ್ಮಲ್ಲಿ ಹೊಸ ಕಾಯಿಲೆಗಳನ್ನ ಹುಟ್ಟಾಕ್ತಾರೆ ಸರ್. ಅಲ್ಲಿರೋ ಕಾಯಿಲೆಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮಗೇನೆ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಇಟ್ಕೊಳ್ಳೋಕ್ಕೆ ಹಾಸ್ಪಿಟ್ಲ್ಗಳು ನೋಡಿದ್ರೆ ಫುಲ್ ರಶ್ ಇರುತ್ತೆ. ಯಾವಾಗಲೂ ಗೌರ್ಮೆಂಟ್ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು, ತುಂಬ ರಶ್ ಇರುತ್ತೆ. ವಿಪರೀತವಾದ ಚಾರ್ಜಸ್ ಮಾಡ್ತಾ ಇದ್ದಾರೆ. ಸೊ ಇವ್ರೂ ಬಂದುಬಿಟ್ರೆ ಇನ್ನೂ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಲ್ಡ್ ಏಜ್ ಹೋಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮವರು ಈಗ ಇಲ್ಲಿಂದ ಬಿಟ್ಟು ಇಲ್ಲಿ ಪಾಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿಂದ ಮೈಸೂರು ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಜನ. ಇಲ್ಲಿಂದ ಬೇರೆ ಅಂದರೆ ಕೊಡಗು ಸರ್ ಹೇಳ್ದಾಗೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಇದನ್ನು ತೊಗೊಂಡು ಅಲ್ಲಿಗೂ ಹೋಗ್ತಾರೆ. ಈ ಸಮಸ್ಯೆ ಬೆಂಗಳೂರಿಂದ ಇನ್ನೂ ನೆಕ್ಸ್ಟ್ ಶಿಫ್ಟ್ ಆಗಿ ಮೈಸೂರಿಗೆ ಶಿಫ್ಟ್ ಆಗುತ್ತೆ, ತುಮಕೂರಿಗೆ ಶಿಫ್ಟ್ ಆಗುತ್ತೆ, ನಮ್ಮ ರಾಜ್ಯದ ಭಾಗಕ್ಕೂ ಹೋಗುತ್ತೆ ಸರ್. ನಿಜ. ಸೊ ಈ ಥರದ ಸಮಸ್ಯೆಗಳು 100% ಜಾಸ್ತಿ ಆಗುತ್ತೆ. ಅನಿಲ್ ಸರ್, ಈಗ ಬೆಂಗಳೂರಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನೀವು ಗಿಡ ಮರಗಳು ನೋಡ್ತಾ ಇರ್ತೀರಿ. ದಿನಕ್ಕೆ ಏನಿಲ್ಲ ಅಂದರೆ ಒಂದು 8 ರಿಂದ 10 ಮರ ಕಡಿತಾ ಇದ್ದಾರೆ ಅಂತ, ಏನೋ ಒಂದು ಕಾರಣಕ್ಕೋಸ್ಕರ ಕಡಿತಾ ಇದ್ದಾರೆ. ಅದರ ಜೊತೆಗೆ ಕಾಂಕ್ರೀಟೀಕರಣ ಎಲ್ಲ ಕಡೆ ರಸ್ತೆ ಗುಂಡಿ, ಆಮೇಲೆ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ರೀಸನ್ ಆಗ್ಬೋದಾ ಅಂತ ಹೇಳಿ ಪೊಲ್ಯೂಷನ್ಗೆ? ಸರ್ ನೋಡಿ, ಬೆಂಗಳೂರು ಈ ಮುಂಬೈ ಥರ ಆಗಿರ್ಬೋದು, ಇಲ್ಲ ಚೆನ್ನೈ ಥರ ಆಗಿರ್ಬೋದು, ಸಮುದ್ರದಿಂದ ಹತ್ತಿರ ಇರುವಂಥ ಜಾಗ ಅಲ್ಲ. ಇದೇನಂದರೆ ಓಪನ್, ಇಲ್ಲಿಂದ ತುಮಕೂರು ತನಕ ಹೋಗುತ್ತೆ, ಈ ಕಡೆ ಮೈಸೂರು ತನಕ ಹೋಗುತ್ತೆ, ಈ ಕಡೆ ಚಿಕ್ಕಬಳ್ಳಾಪುರ ತನಕ ಹೋಗುತ್ತೆ. ಬೆಂಗಳೂರಿಗೆ ನಿಮ್ಗೆ ವಾಸ್ಟ್ ಇದಿದೆ. ಪೆರಿಫೆರಲ್ ರಿಂಗ್ ರೋಡು, ಫಸ್ಟ್ ರಿಂಗ್ ರೋಡು, ಸೆಕೆಂಡ್ ರಿಂಗ್ ರೋಡು ಅಂತ ಹೋಗುತ್ತೆ. ಸರ್ ನೋಡಿ, ನಾನು 8 ದಿನದಿಂದ ಚೈನಾದಲ್ಲಿದ್ದೆ. ಗೊಂಜಾವ್ ಅಂತ ಒಂದು ಸಿಟಿ ಸರ್. ಅಲ್ಲಿ ಒಂದೊಂದು ಬಿಲ್ಡಿಂಗ್ ಬಂದು 40 ಫ್ಲೋರು, 35 ಫ್ಲೋರ್ ಇದೆ. ರಸ್ತೆಯಲ್ಲಿ ಒಂದು ಗಾಡಿ ನಿಲ್ಲಲ್ಲ. ನೀವು ಇಲ್ಲೇ ಯಾವುದಾದ್ರೂ ಏರಿಯಾಕ್ಕೆ ಹೋಗಿ, ಇದೇ ನಿಮ್ಮ ಮುಂದೆ ಹೋಗಿ, ರಸ್ತೆ ತುಂಬ ಗಾಡಿ ನಿಂತಿದೆ. ಇದು ಯಾಕೆ ಅಂತ ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು, ಒಬ್ಬರ ಹತ್ರನೂ ಗಾಡಿ ಇಲ್ಲ. ಯಾಕೆ ಅಂದರೆ ನೋಡಿ ಸರ್, ಅಲ್ಲಿ ಯಾವುದೇ ಕಂಪ್ನಿಗಳನ್ನ ನೀವು ಓಪನ್ ಮಾಡಿ, ಊಬರ್ ಆಗಿರಲಿ, ಇನ್ನೊಂದಾಗಿರ್ಬೋದು, ಸರ್ಕಾರ ನೀನು ಲಾಭ ಮಾಡು ಅಂತ ಹೇಳಲ್ಲ, ಜನಕ್ಕೇನು ಲಾಭ ಆಗುತ್ತೆ ಅಂತ ತೋರಿಸ್ತಾನೆ. ನಾನು ನಿಮ್ಗೊಂದು ಸಿಂಪಲಾಗಿ ಹೇಳ್ತೀನಿ. ನಾನು ನನ್ನ ಫೋನಲ್ಲಿ ಒಂದು ಆ್ಯಪ್ ಹಾಕ್ಕೊಂಡಿದ್ದೆ. ಆ್ಯಪ್ ಹಾಕ್ಕೊಂಡು ನಾನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಅದರಲ್ಲಿ ತೋರಿಸುತ್ತೆ 8 ನಿಮಿಷಕ್ಕೆ ಈ ಜಾಗಕ್ಕೆ ಬಸ್ ಬರುತ್ತೆ, ನೀನು ಹೋಗೋದು. ಮೆಟ್ರೋ 9 ನಿಮಿಷಕ್ಕೆ ಸಿಗುತ್ತೆ. ಇಲ್ಲಿಂದ ನಡ್ಕೊಂಡು ಸ್ವಲ್ಪ ದೂರ ಮುಂದೆ ಹೋದರೆ ನಿನಗೆ ಅಲ್ಲಿ EV ಬಸ್ಗಳ ಸರ್ವಿಸಸ್ ಇದೆ ಅಂತ. ಸೊ ನನಗೆ 3 ಆಪ್ಷನ್ ಸಿಕ್ತು ನಾನು ಆ ಜಾಗಕ್ಕೆ ಹೋಗೋದಕ್ಕೆ. ಇಲ್ಲೇನು ರೋಗ ನಮಗೆ ಕರ್ನಾಟಕದಲ್ಲಿ ಪ್ರತಿ ಬಸ್ ಸ್ಟ್ಯಾಂಡ್ಗಳಲ್ಲೂ ನನ್ನ ಮನೆ, ಎಲ್ಲ ಬಸ್ ಸ್ಟ್ಯಾಂಡಿಂದ, ಯಾವುದೇ ಚಿಕ್ಕ ಬಸ್ ಸ್ಟ್ಯಾಂಡ್ಗಳಿಂದ ನನ್ನ ಮನೆ 5 ನಿಮಿಷಕ್ಕಿರುತ್ತೆ. ನೀವೆಲ್ಲ ಬೆಂಗಳೂರು ಇದೇ ಜಾಗದಲ್ಲೂ ಚಿಕ್ಕದೊಂದು ಬಸ್ ಸ್ಟ್ಯಾಂಡ್ 5 ನಿಮಿಷಕ್ಕಿರುತ್ತೆ. ಒಂದು ಆ್ಯಪ್ ಯಾಕೆ ಕರ್ನಾಟಕ ಸರ್ಕಾರ ಮಾಡಬಾರ್ದು? ಇಲ್ಲ ಯಾವುದಾದ್ರೂ ನಮ್ದೇನು ಅಂದರೆ ಆ ಆ್ಯಪಲ್ಲಿ ಇರಬೇಕು, ಮೆಟ್ರೋಗೆ ನಿನಗೆ ಇಷ್ಟು ದೂರ ಆಗುತ್ತೆ, ಬಸ್ಸು ನೀನು ಇಲ್ಲಿಂದ ನಾನು ಹಾಕ್ಕೊಂಡೆ ಮಲ್ಲೇಶ್ವರಂಗೆ ಹೋಗಬೇಕು ಅಂದರೆ ಬೇರೆ ಏನೂ ಇಲ್ಲ, ಮಲ್ಲೇಶ್ವರಂಗೆ ಹೋಗೋ ಬಸ್ಸು ಈ ಬಸ್ ಸ್ಟ್ಯಾಂಡಿಗೆ 5 ನಿಮಿಷಕ್ಕೆ ಬರುತ್ತೆ ಅಂದರೆ ಜನ ಆಟೋಮೆಟಿಕ್ಕಾಗಿ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡ್ತಾರೆ. ಒಂದು. ಎರಡನೇದು, ಯಾವ ರೀತಿ ಕನೆಕ್ಟಿವಿಟಿ ಅಂದರೆ ಮೆಟ್ರೋ ಇಲ್ದಲೇ ಇದ್ದರೆ ಈ ಬಸ್ಸು ಆ ಮೆಟ್ರೋಗೆ ಯಾವಾಗ ಹೋಗುತ್ತೆ, ಅಲ್ಲಿಂದ ನೀವು ಯಾವಾಗ ಹೋಗ್ತೀರಾ ಅಂತ ಹೇಳಿದಾಗ ಸರ್, ಒಂದು ಗಲ್ಲಿಗಳಲ್ಲೂ ಕಾರ್ಗಳು ಈ ಅಡ್ಡಬಡ್ಡ ನಿಲ್ಸಿರ್ತಾರಲ್ಲ, ಆ ಥರ ಒಂದು ಕಡೆನೂ ನಿಲ್ಸಿಲ್ಲ ಸರ್. ಆಯಿತಾ? ಆಮೇಲೆ ಗಾರ್ಬೇಜು, ನೀವು ಬನ್ನಿ ಬೆಂಗಳೂರು ಒಂದು ರೌಂಡ್ ಸುತ್ತೀನಿ, ಎಷ್ಟು ನಿಮಗೆ ಮೂಲೆಯಲ್ಲಿ ಗಾರ್ಬೇಜ್ ಬಿಸಾಕಿದ್ದಾರೆ. ಒಂದು ಜಾಗದಲ್ಲೂ ಗಾರ್ಬೇಜ್ ಬಿಸಾಕಲ್ಲ. ಗಾರ್ಬೇಜ್ ಬಿಸಾಕ್ದಲ್ಲೇ ಇರೋದು ಹೋಗಲಿ, ಬೆಳಿಗ್ಗೆ ಗಾರ್ಬೇಜ್ ತೊಗೊಂಡೋಗುತ್ತಲ್ಲ, ಊರು ತುಂಬ ವಾಸನೆ ಬರುತ್ತಿಲ್ಲಿ, ಒಂದು ಚೂರು ವಾಸನೆ ಬರಲ್ಲ ಸರ್. ನೀವು ಇನ್ನೊಂದು, ಇವತ್ತು ನಾನು ಶಿವಾಜಿನಗರದಲ್ಲಿ ನೋಡ್ತಾ ಇದ್ದೆ, ಗಾರ್ಬೇಜ್ ಮಧ್ಯಾಹ್ನ ಕಲೆಕ್ಟ್ ಮಾಡ್ತಾ ಇದ್ದ, ಆ ಗಾಡಿ ಸ್ಟಾರ್ಟರ್ ಇರುತ್ತಲ್ಲ, ಈ ದಾರ ಎಳೆದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದ. ಇನ್ನೂ ನಾವು 50 ಹಿಂಗೆ ಎಳೆದು ಸ್ಟಾರ್ಟ್ ಮಾಡ್ತಾ ಇದ್ದ ಸರ್. ಬೇರೆ ದೇಶಗಳಲ್ಲಿ ಆ ಗಾಡಿ ಫಸ್ಟ್ ಸರ್ವಿಸ್ ಆಗುತ್ತೆ ಬೆಳಿಗ್ಗೆ, ರಸ್ತೆ ಬರೋಕ್ಕಿಂತ ಮೊದಲು. ಇಲ್ಲಿ ಸೋರ್ಕೊಂಡು ಹೋಗುತ್ತಲ್ಲ, ಅದರಲ್ಲೇ ಕಾಯಿಲೆ ಬರುತ್ತೆ. ನಾನು ಯಾಕೆ ಹೇಳ್ತೀನಿ ಅಂದರೆ ಸರ್, ನೋಡಿ, ಮಹಾನಗರ ಅಂತೀವಿ, ಏನು ಸುಳ್ಳು ಹೇಳ್ತಾರೆ ಸರ್. ಬೆಂಗಳೂರು ಏನು ಪ್ರಪಂಚದಲ್ಲಿ ದೊಡ್ಡ ನಗರ ಅಂತ. ಸರ್, ಈ ಥರ ರಾಜಕಾರಣಿಗಳು ಹಾಳು ಮಾಡಿದಾರಲ್ಲ ಈ ನಗರನ. ಇದೇ ಬೆಂಗಳೂರು ಹಳೆ ಜನಗಳಿಗೆ ಒಂದು ಸ್ವಲ್ಪ ಕೇಳಿ ನೋಡಿ ನೀವು, ಒಂದು 20 ವರ್ಷದಿಂದ ನಾವು ಇದ್ವಿ, ಎಲ್ಲರೂ ಇದ್ವಿ, ಎಷ್ಟು ಚೆನ್ನಾಗಿತ್ತು ಸರ್. ಇವತ್ತೇನಾಗಿದೆ ಅಂದರೆ, ನೀವು ಯಾವ ಜಾಗದಲ್ಲಿ ಹೋಗಿ ಸರ್, ಧೂಳು, ರಸ್ತೆಗಳು ಗುಂಡಿ, ಓಡಾಡೋಕ್ಕೆ ಆಗೋದಿಲ್ಲ. ಆದರೂ ಸಹ ನಾವೇನು ಗೊತ್ತಾ, ನಾವು ಬೆಂಗಳೂರವರು ಅಂತ ಹೇಳ್ಬಿಟ್ಟು ಬೆಂಗಳೂರು ಅಂತೇಳಿ. ಆದರೆ ಬೇರೆ ನಗರಗಳು ಬೆಳೀತಾ ಇದೆಯಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ನಾವೇನೂ ಇಲ್ಲ. ನೋಡಿ, ಥೈಲ್ಯಾಂಡ್, ಬ್ಯಾಂಕಾಕ್, ಇವೆಲ್ಲ ನಮ್ಮ ದೇಶಕ್ಕಿಂತ ಚಿಕ್ಕ ಎಕಾನಮಿ ಇರೋಂಥದ್ದು. ಎಷ್ಟು ರಸ್ತೆಗಳನ್ನಾಗಿರ್ಬೋದು. ಆಮೇಲೆ ಮೊದಲನೇದೇನು ಗೊತ್ತಾ ಸರ್, ಎಲ್ಲೂ ಕರಪ್ಷನ್ ಇಲ್ಲ. ಇಡೀ ಪ್ರಪಂಚದಲ್ಲಿ ಈಗ ರಾಜಕಾರಣಿ ಅಂದರೆ ಅವನಿಗೊಂದು ಪ್ರೈಡು. ಒಂದು ಸಿಗ್ನಲ್ ಲೈಟ್ ಏನಾದರೂ ಹೋಯ್ತು ಅಂದರೆ ಅಲ್ಲಿ ಲೋಕಲ್ ಕಾರ್ಪೊರೇಟ್ರು ಬೆಳಗ್ಗೆ ಅವನು ಟ್ವಿಟರಲ್ಲಿ ಸಾರಿ ಆಗ್ತಾನೆ,
ಈ ರಸ್ತೆಯಲ್ಲಿ ಸಿಗ್ನಲ್ ಲೈಟು ಹಾಳಾಗಿದೆ, ಸಂಜೆ ಒಳಗೆ ರಿಪೇರಿ ಆಗುತ್ತೆ, ದಯವಿಟ್ಟು ನೋಡ್ಕೊಂಡು ಓಡಾಡಿ ಅಂತ. ನಮ್ಮಲ್ಲಿ ಯಾರಾದರೂ ಮಾಡಿರೋದು ನೋಡಿದ್ರೆ ಇಲ್ಲಿ ನೀವು ಮನೆ ಕಟ್ಟಿದರೆ ನಿಮ್ಮ ಕರ್ಣ ಎತ್ಕೊಂಡು ಹೋಗ್ತಾರೆ ಬೆಳಗ್ಗೆ ಬಂದು, ಯಾಕಂದರೆ ಪರ್ಮಿಷನ್ ಹಾಕಿಲ್ಲ BBMP ಅಂತ. ಅಲ್ಲಿಂದ ನೀವು ದುಡ್ಡು ಕೊಡೋದು ಸ್ಟಾರ್ಟ್ ಮಾಡ್ತೀರಾ. ಹೌದು. ಇವಾಗ ರಸ್ತೆ ಬದಿಗಳೆಲ್ಲ BWSSB ಕೆಲಸಗಳು ನಡೀತಾ ಇದೆ, ಆಯಿತಾ. ಗುಂಡಿ ತೆಗೆದು ಅಂತಾನೆ ನಿಮ್ಮ ಕನೆಕ್ಷನ್ ಮಾಡಬೇಕು. ಗುಂಡಿ ತೆಕ್ಕೊಂಡು ಹೋಗ್ತಾನೆ, ಅದೊಂದು ಪೈಪ್ ಹಾಕಕ್ಕೆ 1000 ರೂಪಾಯಿ ಅಂತೆ. ಗುಂಡಿ ತೆಗೆದು ದೊಡ್ಡ ಪೈಪ್ ಹಾಕಿ ಹೋಗಿದ್ದಾನೆ ಸರ್, ನಿಮ್ಮ ಮನೆಯಿಂದ ಅಲ್ಲಿಗೆ ಹಾಕೋದಕ್ಕೆ 1000 ರೂಪಾಯಿ ಕೊಡಬೇಕಂತೆ. ನೀವು ಎಲೆಕ್ಷನ್ ಟೈಮಲ್ಲಿ ಓಟಿಗೆ 1000 ರೂಪಾಯಿ ಕೊಟ್ಟಿದ್ರಲ್ಲ, ಅದನ್ನು ಈ ಥರ ತೊಗೊತಾರೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸರ್ ಏನಾದರೂ ಸರಿ ಆಗಬೇಕಂದ್ರೆ ಮೊದಲನೇ ರಾಜಕಾರಣಿಗಳು ಸರಿ ಆಗಬೇಕು. ಇವತ್ತು ಸದಾಶಿವನಗರ ಯಾವ ರೀತಿ ಇದೆ ಅದೇ ರೀತಿ ಎಲ್ಲ ಏರಿಯಾಗಳು ಇರುತ್ತೆ ಅಂತ ಹೋದರೆ ನಾಳೆ ನಿಮಗೆ ವೆಹಿಕಲ್ಗಳು ಇರಲ್ಲ, ಮತ್ತು ರಸ್ತೆಯಲ್ಲಿ ನಿಮಗೆ ಏನೇನು ಈ ಥರ ಇದೆಯಲ್ಲ ಅದು ಯಾವುದು ಇರಲ್ಲ. ನೋಡಿ, ಸದಾಶಿವನಗರದಲ್ಲಿ ಎಲ್ಲರ ಮನೇಲೂ ಪಾರ್ಕಿಂಗ್ ಇದೆ, ಯಾಕಂದರೆ ಸೈಟ್ಗಳು 50-80, ಆಯಿತಾ. ಆದರೆ ಬೇರೆ ಏರಿಯಾಗಳಲ್ಲಿ ನೋಡಿ ಫುಟ್ಪಾತ್ ಮೇಲ್ಗಡೆ ನಿಂತಿರುತ್ತೆ ಒಂದು ಟೈರ್. ಆಮೇಲೆ ಏನು ಗ್ರೀಡಿನೆಸ್ ಅಂದರೆ ಸರ್, ಮನೆಯೇ 30-40 ಇರುತ್ತೆ, ಅವತ್ತು 2 ಕಾರ್ ಇರುತ್ತೆ ಇಲ್ಲಿ. ಆ ಸ್ಟೇಟಸ್ ಸಿಂಬಲ್ ಆಗಿ ಹೋಗಿದೆ ಇವತ್ತು ಯಾರಾದರೂ ಮೆಟ್ರೋದಲ್ಲಿ ಬಸ್ಸಲ್ಲಿ ಬಂದೆ ಅಂದರೆ ಅವನು ಒಂಥರ ಯಾರೋ ಇವನು ಬೇಡದಲ್ಲೇ ಇರೋನ ಅನ್ನೋ ರೀತಿಯಲ್ಲಿ ಆಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಲ್ಲರೂ ಯೂಸ್ ಮಾಡಬೇಕು ಸರ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದು, ಇವತ್ತು ನಾನು ಮಂತ್ರಿ ಆಗಿದ್ದರೆ ವಿಧಾನಸೌಧಕ್ಕೆ ಹೋಗೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಫರ್ ಇದ್ದರೆ ನಾನು ಅದರಲ್ಲೇ ಹೋಗಬೇಕು. ಅದನ್ನು ಮಾಡ್ದಲೇ ಇರೋದಕ್ಕೋಸ್ಕರ ನೋಡಿ, ಇನ್ನೊಂದು ತುಂಬ ನಾನು ನಮ್ಮ ದೇಶದಲ್ಲಿ ನೋಡೋಂಥದ್ದು ವಿಷಯ ಏನಂದರೆ, ಒಬ್ಬ ಮಂತ್ರಿ ಆದರೆ ಅವನಿಗೆ 3 ಕಾನ್ವೆ ಇರುತ್ತೆ. ನಾನು ಯಾವಾಗಲೂ ಅನ್ಕೊಳೋದು, ಇವ್ರಿಗೆ ಯಾಕೆ ಈ ಥರ ಕಾನ್ವೆಯಲ್ಲಿ ಓಡಾಡ್ತಾರೆ. ಜನ ಚಪ್ಪಲೆಯಲ್ಲಿ ಹೊಡಿತಾರಲ್ಲ, ಬೇರೆ ಏನೂ ಅಲ್ಲ. ಇವ್ನಿಗೆ ಓಟ್ ಆಗಿರೋ ಒಂದು ಚಪ್ಪಲೆಯಲ್ಲಿ ಹೊಡಿತಾನಲ್ಲ ಸರ್ ಇಟ್ಕೊಂಡು, ಅದಕ್ಕೆ ಇವರು 4 ಜನ 4 ಗಾಡಿಗಳನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ. ಇದನ್ನೇ ನಾನು ಹೇಳೋದು ಸರ್, ಪರಿಸರ ಏನೇ ಸರಿ ಆಗಬೇಕಂದ್ರೂ ಮೊದಲು ನಾವು ಸರಿ ಆಗಬೇಕು. ಕರೆಕ್ಟ್, ಆಯಿತಾ. ಇವತ್ತು ನಾನು ಮಾತಾಡಿಕೊಂಡು ಬೆಳಗ್ಗೆ ಹೋಗಿ ಆ ಕಪ್ಪು ಕಲರ್ ಕವರ್ನ ತೊಗೊಂಡೋಗಿ ರೋಡ್ ಸೈಡಲ್ಲಿ ಬಿಸಾಕಿ ಹೋಗ್ತೀನಲ್ಲ, ಅದೇ ನಾನು ಮೊದಲನೇ ತಪ್ಪು ಮಾಡೋದು. ಅದನ್ನು ನಾವು ನಿಲ್ಲಿಸಿದ್ರೆ ಮುಂದೆ ಇನ್ನೊಬ್ಬನಿಗೆ ಹೇಳ್ಬೋದು ಅಂತ ಅನ್ಸುತ್ತೆ. ನಿಜ, ಖಂಡಿತ ಸರ್. ಶಶಿಧರ್ ಶೆಟ್ಟಿ ಅವರೇ, ಈಗ ಅರಣ್ಯ ಸಂಪತ್ತು, ನಮ್ಮ ಗಿಡ ಮರಗಳು, ನಮ್ಮ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯವನ್ನು ನೋಡ್ತಾ ಇದ್ದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಸಂಪತ್ಭರಿತವಾಗಿ ಇದೆ ಅಂತ ಒಪ್ಕೊಳ್ತೀವಿ. ಆದರೆ ಈ ಗುಣಮಟ್ಟ ಮತ್ತು ಗಾಳಿ, ಆಮ್ಲಜನಕ ಇವೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲ ಕಡೆಗಳಲ್ಲೂ ಕೂಡ ಅಷ್ಟು ಸಂಪತ್ತು ನಮಗೆ ಕಾಣ್ತಿದೆ. ಅಂದರೆ ಗಾಳಿ ಕೇಳ್ತಾ ಇರೋದು ನಾನು, ಶುದ್ಧ ಗಾಳಿ. ಸರ್, ಈಗ ನಾವು ಏನು ಅನ್ಯ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಅರಣ್ಯ ಸಂಪತ್ತು ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳುವಂತದ್ದು ಅದು ನಾವು ಮೇಲ್ನೋಟಕ್ಕೆ ಮಾತ್ರ, ಅಂದ್ರೆ ಸರ್ಕಾರದ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಕೊಟ್ಟಂತ ಅಂಕಿ ಅಂಶಗಳನ್ನ ನಾವು ಮಾಧ್ಯಮಕ್ಕೆ ಕೊಡ್ತಾರೆ, ನಾವು ಅದನ್ನ ಮುದ್ರಣ ಮಾಡ್ತೀವಿ. ಯಾಕಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಒಂದಿಷ್ಟು ಕೆಲಸ ಮಾಡಿದ ಒಂದಿಷ್ಟು ವರ್ಷಗಳ ಕಾಲ. ಆದ್ರೆ ಅಲ್ಲಿಯ ಫ್ಯಾಕ್ಟ್ ಬೇರೆನೆ ಇರುತ್ತೆ ಸರ್. ಅರಣ್ಯ ಈಗ ನೋಡಿ, ಪಶ್ಚಿಮ ಘಟ್ಟದ ಇವತ್ತು ಎಷ್ಟೋ ಭೂಮಿಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಬಿದ್ರತಳ ಅಂತ ಹಳ್ಳಿ ಇದೆ, ದಟ್ಟ ಅರಣ್ಯ, ಆನೆಗಳಿರ್ತಕ್ಕಂಥ ಜಾಗ. ಅಲ್ಲಿ ಯಾವ್ದೋ ಬ್ರಿಟಿಷ್ ಪೀರಿಯಡ್ ಒಳಗೆ ಒಂದು 20 ಎಕರೆ ಜಾಗ ಅಲ್ಲಿಗೆ ಕಂದಾಯ ಸರ್ಕಾರಿ ಅಂತ ಇದೆ. ಮೊನ್ನೆ ಅದನ್ನ ರೀಸೆಂಟ್ಲಿ ಅಕ್ರಮ ಸಕ್ರಮದಲ್ಲಿ 9/11 ಅಲ್ಲಿ ಯಾರೋ ಒಂದು 4 ಜನ ಬಂದು ಅದನ್ನ ಎನ್ಕರೇಜ್ ಮಾಡ್ಕೊಂಡು ಅಲ್ಲಿಗೆ ಸಿಮೆಂಟ್ ರೋಡ್ ಮಾಡ್ಕೊಂಡು ಹೋಗಿದ್ದಾರೆ, ಇಂಪ್ಲೆನ್ಸ್ ಮಾಡ್ಕೊಂಡು. ಅಲ್ಲಿ ಮನುಷ್ಯರೇ ಇಲ್ದಿರುವಂತ ಜಾಗ, ದಟ್ಟ ಅರಣ್ಯ. ಅಂದ್ರೆ ಮತ್ತೆ ಎಲ್ಲಿವರೆಗೆ ನಾವು ನೋಡ್ತೀವಿ, ಇವತ್ತು ಚಾರ್ಮಾಡಿ ಘಾಟ್ ಇರ್ಬೋದು, ಇಲ್ಲ ಕುದುರೆಮುಖ ಘಾಟ್ಸ್ ಇರ್ಬೋದು, ರಸ್ತೆಯ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಮರಗಳು ಕಾಣ್ಲಿಕ್ಕೆ ಸಿಗ್ತದೆ ಬಿಟ್ರೆ, ಆ ಬೌಂಡ್ರಿಯನ್ನು ತಪ್ಪಿ ಆಚೆಗೆ ಹೋದ್ರೆ ಪಶ್ಚಿಮ ಘಟ್ಟದ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು ಇಡೀ 18% ಕಾಡ್ ಅಂತ ಹೇಳ್ತೀವಿ, 18% ಇಲ್ಲ, ಆಕ್ಚುಲಿ ಇರುವಂತದ್ದು 12% ಮಾತ್ರ, ಲೆಸ್ ದೆನ್ 12% ಇರ್ಬೋದು. ಇನ್ ಬಿಟ್ವೀನ್ ಇರುವಂತ ಎಲ್ಲಾ ಜಾಗಗಳು ಕೂಡ ಮ್ಯಾನ್ ಮೇಡ್ ಫಾರೆಸ್ಟ್ಗಳು. ಅಂದ್ರೆ ಅಲ್ಲಿ ಅಡಿಕೆ ತೋಟ ಇರ್ಬೋದು, ರಬ್ಬರ್ ಇರ್ಬೋದು, ಇಲ್ಲ ಇನ್ನೊಂದಿಷ್ಟು ರಾಂಬುಟಾನ್ ಅರಣ್ಯಗಳಿರ್ಬೋದು, ಇಲ್ಲ ನಮ್ಮ ಒತ್ತುವರಿ ಮಾಡ್ಕೊಂಡು ಒಂದಿಷ್ಟು ಗ್ರೀನರಿ ಯಾವ್ದು ಮಾಡಿರುವಂತ ಅರಣ್ಯಗಳಿರ್ಬೋದು. ಮತ್ತೆ ದೊಡ್ಡ ದೊಡ್ಡ ಮರಗಳು ಏನಿವೆ ಇವೆಲ್ಲವೂ ಹಗಲು ರಾತ್ರಿ ಇವತ್ತು ಲೂಟಿ ಆಗ್ತಾ ಇದೆ ಸರ್. ಮತ್ತೆ ಅದು ಮಾತ್ರ ಅಲ್ಲ, ಇವತ್ತು ಪ್ರಾಣಿಗಳು ಯಾಕೆ ಕಾಡನ್ನ ಬಿಟ್ಟು ನಾಡಿಗೆ ಬಂದು ಅಂತ ಹೇಳಿದ್ರೆ, ಇವತ್ತು ಆನೆಗಳಿರ್ಬೋದು ಅಥವಾ ಜಿಂಕೆಗಳಿರ್ಬೋದು, ಕಾಡಿನೊಳಗಿರ್ತಕ್ಕಂಥ ಪ್ರತಿಯೊಂದು ರೆಸಾರ್ಟ್ ಗಳಲ್ಲಿ ಇವತ್ತು ಕಾಟಿ ಮಾಂಸ ಸಿಗ್ತದೆ, ಜಿಂಕೆ ಮಾಂಸ ಸಿಗ್ತದೆ, ಹಂದಿ ಮಾಂಸ ಸಿಗ್ತದೆ. ಹೋಮ್ ಸ್ಟೇಗಳಲ್ಲಿ ಕೂಡ ಇದೇ ವ್ಯವಸ್ಥೆ ಆಗಿದೆ. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಒಂದು ಕಾಫಿ ಎಸ್ಟೇಟ್ ಅಲ್ಲಿ ಒಳಗೆ, ಕಾಫಿ ಎಸ್ಟೇಟಿನ ಒಂದು 5 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇವತ್ತು ಯಾವುದೇ ಒಂದು ಕಡವೆಯ ಸಾರಂಗೋ ಕಾಡುಕೋಣ ಬಂದ್ರೆ ಅಲ್ಲಿ ಗುಂಡಿನ ಶಬ್ದ ಕೇಳ್ತದೆ, ಅಲ್ಲಿ ಪದಾರ್ಥ ಆಗ್ತದೆ. ಅವನ್ನ ಹೆದರ್ಕೊಂಡು ಇವತ್ತು ಈ ಕಡೆ ನಾಡಿನ ಕಡೆ ರಸ್ತೆ ಕಡೆ ಬರ್ತಾ ಇದ್ದೇವೆ ಬಿಟ್ರೆ, ಕಾಡಿನ ಒಳಗಡೆ ವನ್ಯ ಸಂಪತ್ತುಗಳು ಸಂಪೂರ್ಣ ತುಂಬಿಕೊಂಡು ಈಚೆ ಕಡೆ ಬರ್ತಾ ಇಲ್ಲ. ಇನ್ನು ಎರಡನೇದಾಗಿ, ಕಾಡಿನ ಒಳಗಡೆ ಲಾಂಟಾನ ಫಾರೆಸ್ಟ್ ಗಳು ಇವತ್ತು ಜಾಸ್ತಿ ತುಂಬಿಕೊಂಡಿದೆ. ಬುಷ್ ಫಾರೆಸ್ಟ್ ಗಳು ಆಕ್ಚುಲಿ ಪ್ರಾಣಿಗಳು ಇರ್ಬೇಕಿದ್ರೆ ಬುಷ್ ಫಾರೆಸ್ಟ್ ಗಳು ಬೇಕು. ನಮ್ಮ ಈ ಫಾರ್ ಎಕ್ಸಾಂಪಲ್ ಕೊಲ್ಲೂರಿಂದ ನಮ್ಗೆ ಸಾಗರ ಹೋಗ್ಬೇಕಿದ್ರೆ ಒಂದು ತುಂಬಾ ಇಕೋ ಸೆನ್ಸಿಟಿವ್ ಝೋನ್, ಬಹಳ ಒಂದು ಪಶ್ಚಿಮ ಘಟ್ಟದ ಲಂಗ್ ಸ್ಪೇಸ್ ಅಂತ ಹೇಳ್ಬಹುದು. ಅಂತದ್ರಲ್ಲಿ ಅಲ್ಲಿ ಒಂದು ಥಿಕ್ ಫಾರೆಸ್ಟ್ ಗಳನ್ನು ಕಾಣಬಹುದು. ಅಂತ ಫಾರೆಸ್ಟ್ ಅನ್ನು ಕೂಡ ಇವತ್ತು ಅಲ್ಲಿ ಚತುಷ್ಪಥ ರಸ್ತೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಎಲ್ಲೆಲ್ಲಿಯೋ ಮಾನವನ ಹಸ್ತಕ್ಷೇಪ ಎಲ್ಲೆಲ್ಲಿ ಆಗುತ್ತೆ ಸರ್, ಅಲ್ಲಿ ಎಲ್ಲವೂ ಇವತ್ತು ಫಾರೆಸ್ಟ್ ಡಿಫಾರೆಸ್ಟೇಷನ್ ಆಗ್ತಾ ಇದೆ.
ಮತ್ತೆ ಏನು ನಾವು ನೋಡ್ತಾ ಇದೀವಿ, ಶೋಲಾ ಫಾರೆಸ್ಟ್ ಅನ್ನ ಒಂದು ಮೇಲ್ಗಡೆ ಶೋಲಾ ಫಾರೆಸ್ಟ್ ನವರೆಗೆ ನಿತ್ಯವರೆಗೆ ಇವತ್ತು ನಮ್ಮ ರೆಸಾರ್ಟ್ ಮಾಫಿಯಾಗಳು ಹೋಗಿ ಕೂತ್ಕೊಂಡಿವೆ ಸರ್. ಈ ರೆಸಾರ್ಟ್ ಮಾಫಿಯಾಗಳು ಕೇವಲ ಸಾಮಾನ್ಯ ಜನರದ್ದಾಗಿರೋದಿಲ್ಲ, ಇವೆಲ್ಲವೂ ಬಂಡವಾಳಶಾಹಿಗಳು, ರಾಜಕಾರಣಿಗಳು, ಫಿಲ್ಮ್ ಆಕ್ಟರ್ಗಳದ್ದು, ಧಾರಾವಾಹಿ ಆಕ್ಟರ್ಗಳದ್ದು, ದೊಡ್ಡ ದೊಡ್ಡ ಕಾನೂನು ಯಾವುದು ರಿಟೈರ್ಡ್ ಜಡ್ಜ್ಗಳದ್ದು ಕೂಡ ಇವತ್ತು ಇವೆ. ದೊಡ್ಡ ದೊಡ್ಡ ಒಂದು ನಾನು ಹೇಳಿಕ್ಕೆ ಆಗುದಿಲ್ಲ ಓಪನ್ ಆಗಿ ಕೆಲವೊಂದು ವಿಚಾರಗಳನ್ನ ಸಾಮಾಜಿಕ ಇದರಲ್ಲಿ ಅಂತ ಒಂದು ವ್ಯವಹಾರಗಳನ್ನ ಇವತ್ತು ನಮ್ಮ ಈ ರೆಸಾರ್ಟ್ ಗಳಲ್ಲಿ ನಡೀತಾ ಇದೆ ಸರ್. ಬಟ್ ಇದಕ್ಕೆಲ್ಲ ನನಗೆ ತಿಳ್ಕೊಂಡಾಗೆ ನಾನು ಇದಕ್ಕೆಲ್ಲ ಒಂದು ಪರಿಹಾರ ಏನ್ ಹೇಳಿದ್ರೆ, ಯಾವ ಒಂದು ನಾವು ಲಾಸ್ಟ್ ಟೈಮ್ ಲಾ ಮಿನಿಸ್ಟ್ರಿಗೆ ಒಂದು ಲೆಟರ್ ಕೊಟ್ಟಿದ್ವಿ. 5ನೇ ಕ್ಲಾಸ್ ಇಂದ SSLC ವರೆಗೆ ಪ್ರತಿಯೊಂದು ಮಗು, CBSE ಇರಲಿ ಸ್ಟೇಟ್ ಸಿಲೆಬಸ್ ಇರಲಿ, ಪ್ರತಿಯೊಂದು ಮಗುವಿಗೆ 2 ಸಿಲೆಬಸ್ ಕೊಡ್ಬೇಕು. ಒಂದು ನೇಚರ್ ಎಜುಕೇಶನ್, ಮತ್ತೊಂದು BNS ಲಾ, ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಮತ್ತೆ ಫಂಡಮೆಂಟಲ್ ಡ್ಯೂಟಿ ಕೊಡಬೇಕು. ಮತ್ತೊಂದು ನೇಚರ್ ಎಜುಕೇಶನ್, ಒಂದು ಚಾಕ್ಲೇಟ್ ತಿಂದದನ್ನ ರ್ಯಾಪರ್ ಅನ್ನು ರಸ್ತೆಗೆ ಬಿಸಾಕಬಾರ್ದು, ಒಂದು ಬರ್ಡೇಗೆ ಒಂದು ಗಿಡ ನಡುವಂತದ್ದು, ಒಂದು ಚರಂಡಿಗೆ ಗಲೀಜು ಹೋಗ್ತಿದ್ದಾಗ ನೋಡ್ಕೊಳ್ಳುವಂಥದ್ದು. ಆ 5 ವರ್ಷ ಆ ಮಗುವಿಗೆ ಕೊಡ್ತಕ್ಕಂಥ ಎಜುಕೇಶನ್ ಅನ್ನು ನಾವು ಕೊಟ್ರೆ ಮಾತ್ರ ಇನ್ ಫ್ಯೂಚರ್ ಅಲ್ಲಿ ಏನೋ ಒಂದಿಷ್ಟು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು. ಇಲ್ಲ ಹೇಳಿದ್ರೆ ಇದು ನಾವು ಕ್ಯಾನ್ಸರ್ಗೆ ಬ್ಯಾಂಡೇಜ್ ಹಾಕ್ದಾಗುತ್ತೆ. ಮತ್ತು ಒಂದು ಒಂದು ಮಹತ್ತರವಾದಂತ ಒಂದು ಕ್ರಮವನ್ನ ನಮ್ಮ ಜನರು ಒತ್ತಾಯ ಮಾಡ್ಬೇಕು. ಏನ್ ಹೇಳಿದ್ರೆ, ಎಲ್ಲಾ ಶಾಲಾ ಕಾಲೇಜುಗಳು ಮತ್ತೆ ಎಲ್ಲಾ ಹಾಸ್ಪಿಟಲ್ಗಳನ್ನ ನ್ಯಾಷನಲೈಸ್ ಮಾಡ್ಬೇಕು, ಗವರ್ಮೆಂಟ್ ಅಂಡರ್ಟೇಕ್ ಮಾಡ್ಬೇಕು. ಎಲ್ಲವೂ ಯಾವುದೇ ಒಂದು ಖಾಸಗಿ ಅಂತ ಇರಬಾರ್ದು. ಆಗ ಈ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ, ಮತ್ತೆ ಈ ಮಾಫಿಯಾಗಳು ಡ್ರಗ್ ಮಾಫಿಯಾಗಳು ಇರ್ಬೋದು, ಇವುಗಳು ಕೂಡ ಹಿಂದೆ ಜಾರ್ತವೆ. ಮತ್ತೆ ನೋಡಿ, ಕೊರೋನಾ ಟೈಮ್ ಒಳಗೆ ಎಲ್ಲ ಮನೆಯಲ್ಲಿದ್ರು, ಕಾಯಿಲೆಗಳು ಕಡಿಮೆ, 100,000 1,000 ಹಾಸ್ಪಿಟಲ್ಗಳು ಕೂಡ ಬೆಡ್ಗಳು ಖಾಲಿ ಇದ್ದು, ಯಾಕೆ ಪೇಷಂಟ್ ಹೋಗ್ಲಿಲ್ಲ ಅವಾಗ? ಇವೆಲ್ಲ ಮ್ಯಾನ್ ಮೇಡ್ಗಳು. ಎಲ್ಲೋ ಒಂದು ಕಡೆ ನಮ್ಮ ಜನರನ್ನ ಕಾಯಿಲೆಗೆ ದೂಕ್ತಕ್ಕಂತ, ಜನರಲ್ಲಿರ್ತಕ್ಕಂಥ ಈ ತಿಗಣೆಗಳ ತರ ಜನರಲ್ಲಿರ್ತಕ್ಕಂಥ ಹಣವನ್ನ ಹೆದರಿಸಿ ವಸೂಲು ಮಾಡ್ತಕ್ಕಂತ ಅದು ಕೆಲಸ ಆಗ್ತಾ ಇದೆ. ಇನ್ನೊಂದು ಕಡೆ ಈ ರೀತಿ ಪೊಲ್ಯೂಷನ್ಗಳು, ನೇಚರ್ಗೆ ನಾವು ಏನು ಕೆಟ್ಟದ್ದನ್ನು ಕೊಡ್ತಾ ಇದ್ದೀವಿ, ಅದೇ ರೀತಿ ನೇಚರ್ ಇಂದ ಕೂಡ ನಾವು ರಿಟರ್ನ್ಸ್ ಆಗಿ ಕೆಟ್ಟದ್ದನ್ನೇ ಪಡ್ಕೊಳ್ತಾ ಇದ್ದೀವಿ ಸರ್. ನಿಜ, ಡೆಫಿನೆಟ್ಲಿ ಸರ್. ಕಾರ್ತಿಕ್ ಅವರೇ, ಈಗ ನಮ್ಮಲ್ಲಿ ಅವೇರ್ನೆಸ್ ಆಗಬೇಕು ಜನರಿಗೆ. ಈಗ ನೋಡಿ, ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್ನು, ಹೊಗೆ ಬಂತಪ್ಪ ಅಲ್ಲಿ ನಮ್ಗೆ ಸಹಜವಾಗಿ ವಾಯು ಮಾಲಿನ್ಯ ಆಗ್ತಿದೆ ಅನ್ನೋದು ಸಹಜವಾಗಿ ಬರುತ್ತೆ ತಿಳುವಳಿಕೆ. ಬಟ್ ಪ್ರತಿಯೊಬ್ಬರಿಗೆ ಅದು ಗೊತ್ತಾಗಬೇಕು, ಅದರಿಂದ ಆಗುತ್ತೋ ಪರಿಣಾಮಗಳು, ಅದು ಬಂದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಇದ್ರ ಬಗ್ಗೆ ನಮ್ಮಲ್ಲಿ ಕಡಿಮೆ ಅಂತ ಅನ್ಸುತ್ತೆ ಅಲ್ವ ಸ್ವಲ್ಪ ಎಜುಕೇಷನ್? ನಮ್ಮಲ್ಲಿ ಎಜುಕೇಷನ್ ಬಗ್ಗೆ ಹೋಲಿಸ್ಕೊಂಡ್ರೆ ಬೇಕಾಗಿರೋ ಎಜುಕೇಷನನ್ನು ನಾವು ಸ್ಕೂಲ್ ಮಟ್ಟದಿಂದ, ಅಂದರೆ ಚಿಕ್ಕವರಿಂದನೇ ಸರ್ ಹೇಳ್ದಾಗೆ ಒಂದು ಚಾಕ್ಲೇಟ್ ರ್ಯಾಪರ್ನ ಎಲ್ಲಿ ಹಾಕಬೇಕು ಅನ್ನೋದು, ಅಲ್ಲಿಂದನೇ ಪೊಲ್ಯೂಷನ್ ಬಗ್ಗೆ ಆಗಿರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಹೇಗೆ ಮಾಡ್ಬೋದು, ನಿನ್ನಿಂದ ಫಸ್ಟ್ ನಾನು ಹೇಗೆ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೋದು, ಕ್ಲೀನ್ಲಿನೆಸ್ ಬಗ್ಗೆ ಎಜುಕೇಷನ್ನ ಪ್ರೈಮರಿಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಆವಾಗಲೇ ಎಜುಕೇಷನ್, ನಾವು ಸ್ಕೂಲಲ್ಲಿ ಯಾವುದು ಎಜುಕೇಷನ್ ಹೇಳ್ಕೊಟ್ಟಿರ್ತೀವೋ ಅದೇ ನಮಗೆ ಮುಂದೆ ಎಜುಕೇಷನ್ನೇ ನಮ್ಮನ್ನು, ಆ ಎಜುಕೇಷನ್ನೇ ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಲೈಫಲ್ಲಿ ಒಂದು ಶಿಸ್ತನ್ನು ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಜುಕೇಷನ್ನಲ್ಲಿ ಒಂದು ಇದನ್ನು ತರಬೇಕು. ಜೊತೆಗೆ ಮನೆಯಲ್ಲಿ ನಾವು ತಂದೆ ತಾಯಿಗಳು ಹೇಳ್ಕೊಡ್ಬೇಕು. ಸೊ ತಂದೆ ತಾಯಿಗಳೇ ಫಸ್ಟು ಮನೆಯಲ್ಲಿ ಯಾವ ಥರ ಒಂದು ಗಾರ್ಬೇಜನ್ನು ಮೇಂಟೈನ್ ಮಾಡೋದು, ಹಸಿ ತ್ಯಾಜ್ಯ ಅಂದ್ರೇನು, ಒಣ ತ್ಯಾಜ್ಯ ಅಂದ್ರೇನು, ಅದನ್ನು ಯಾವ ಥರ ಇದು ಮಾಡ್ಬೋದು, ಮನೆ ಮುಂದೆ ಬರುವಂಥ ಕಸ ತೆಗಿಯೋರನ್ನ ಯಾವ ಥರ ಇದು ಮಾಡ್ಬೋದು, ಯೂಸ್ ಮಾಡ್ಕೋಬೋದು, ಡೈಲಿ ಅದನ್ನೇ ಯಾವ ಥರ ಇದು ಮಾಡ್ಬೋದು, ಡೈಲಿ ರೋಡ್ ಸೈಡ್ ಬಿಸಾಕೋದನ್ನು ಯಾವ ಥರ ತಪ್ಪಿಸ್ಬೋದು, ಇದನ್ನೆಲ್ಲ ಎಜುಕೇಷನ್ ಇದು ಮಾಡ್ಬೋದು. ಸೊ ಅದ್ರ ಜೊತೆಗೆ ನಮ್ಮ ಈಗ ಕೃಷಿ ಭೂಮಿನ ಹಾಳು ಮಾಡ್ತಾ ಇದ್ದಾರೆ. ಈ ನಮ್ಮ ಎಲ್ಲ ತ್ಯಾಜ್ಯನ ತೊಗೊಂಡೋಗಿ ನಮ್ಮ ಸಿಟಿ ಲಿಮಿಟ್ ಬಿಟ್ಟು ಸಿಟಿ ಹೊರಗಿನ ಲಿಮಿಟಲ್ಲಿ ಇದು ಮಾಡ್ತೀವಿ. ಎಲ್ಲಿ ಯಾವ ಜಾಗದಲ್ಲಿ ಮಾಡ್ತಾರೆ? ಕೃಷಿ ಜಾಗನೇ ಹಾಳು ಮಾಡ್ತಾ ಇದ್ದಾರೆ. ಈಗ ಸಿಟಿನ ದೊಡ್ಡದು ಮಾಡ್ತಾ ಹೋಗ್ತಾ ಕೃಷಿ ಭೂಮಿನೇ ಯೂಸ್ ಮಾಡ್ತಾ ಹೋಗ್ತಾರೆ. ಕೆರೆನ ಮುಚ್ತಾರೆ, ಇಲ್ಲ ಯಾವುದೋ ಒಂದು ತೋಟ ಇದೆಯಾ, ಇಲ್ಲ ಯಾವುದೋ ಗದ್ದೆ ಇದೆಯಾ, ಅದನ್ನು ಯಾವುದಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಯಾರೋ ಬಿಲ್ಡರ್ಸ್ಗೆ ಕೊಡ್ತಾರೆ, ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡ್ತಾರೆ. ಸೊ ಇದು ತ್ಯಾಜ್ಯಗಳು, ಯಾವ ಏರಿಯಾ ವೈಸ್ ತ್ಯಾಜ್ಯಗಳನ್ನ ಇದು ಮಾಡೋದ್ರ ಬಗ್ಗೆ ಒಂದೊಂದು ಏರಿಯಾದಲ್ಲಿ ಎಜುಕೇಟ್ ಮಾಡೋದು. ಒಂದೊಂದು ಈಗ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡಬೇಕು. ಸೊ ತ್ಯಾಜ್ಯನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಇದನ್ನು ಜನಗಳಿಗೆ ಯಾವ ಥರ ಎಜುಕೇಟ್ ಮಾಡ್ಬೋದು, ಇದನ್ನು ಇದು ಮಾಡಿದರೆ ತುಂಬ ಹೆಲ್ಪ್ ಆಗ್ಬೋದು. ಖಂಡಿತ ಕಾರ್ತಿಕ್ ಅವರೇ, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾಗವತಿ. ಥ್ಯಾಂಕ್ ಯು ಅನಿಲ್ ಸರ್, ತಮಗೂ ಕೂಡ. ಶಶಿಧರ್ ಶೆಟ್ಟಿ ಅವರೇ, ಥ್ಯಾಂಕ್ ಯು. ನೀವು ಕೂಡ ಉತ್ತಮವಾದಂಥ ಕೆಲವೊಂದು ಸಲಹೆಗಳನ್ನು ಕೊಟ್ಟರಿ, ಜೊತೆಗೆ ಪ್ರಮುಖವಾದಂಥ ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಇದು ಪರಿಣಾಮಕಾರಿಯಾಗಿ ಜಾರಿಗೆ ಬರಲಿ ಅನ್ನುವಂಥ ಆಶಯ ಕೂಡ. ಧನ್ಯವಾದ ನಿಮಗೂ ಕೂಡ. ಎಸ್ ವೀಕ್ಷಕರೇ, ಈಗ ವಾಯು ಮಾಲಿನ್ಯ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಹೌದು. ಆದರೆ ಜನಸಾಮಾನ್ಯರಾದಂಥ ನಾವು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಬೇಕು. ನಾವು ಸ್ವಯಂ ಪ್ರೇರಿತವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ವಾಯು ಮಾಲಿನ್ಯವನ್ನು ತಡೆಗಟ್ಟಿದರೆ ಖಂಡಿತವಾಗ್ಲೂ ಮುಂದಿನ ಒಂದು ಭವಿಷ್ಯ ಕೂಡ ನಮ್ಮದು ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ದೆಹಲಿಯಿಂದ ಹೇಗೆ ವಲಸೆ ಬರ್ತಿದ್ರು, ನಾವು ಕೂಡ ಹಾಗೆ ಕರ್ನಾಟಕದವರು ಬೇರೆ ಬೇರೆ ಕಡೆಗೆ ಶುದ್ಧ ಗಾಳಿನ ಹುಡ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು. ಹಾಗಾಗಿನೇ ಸರ್ಕಾರಗಳು ಕೂಡ ಪರಿಣಾಮಕಾರಿಯಾದಂಥ
ಕೆಲಸವನ್ನು ಮಾಡಬೇಕು, ವೈಜ್ಞಾನಿಕವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಬೇರೆ ಬೇರೆ ದೇಶಗಳ ಟೆಕ್ನಾಲಜಿ ಹೇಗೆ ಮುಂದುವರೆದಿದೆಯೋ ಹಾಗೂ ಕೂಡ ನಮ್ಮಲ್ಲಿ ಸಣ್ಣ ಪ್ರಯತ್ನ, ಹಾಗಾಗಿನೇ ಸಾವಿರಾರು ಕೋಟಿ ಲಕ್ಷಾನು ಕೋಟಿ ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು ವಿನೂತನವಾದಂಥ ಒಂದು ಪ್ರಯತ್ನ ಮಾಡಿ ಅನ್ನುವಂಥ ಸಲಹೆ ಕೂಡ ನಮ್ಮಿಂದ ಈ ಒಂದು ಡಿಬೇಟ್ನಲ್ಲಿ ಬಂದಿದೆ ಅಂತ ಹೇಳಿ